ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಕಳೆದ ಒಂದು ವರ್ಷದ ಟಾಪ್ 200 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ? ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ನೀವು ಬರೀತಾ ಇದ್ರೂ ಕೂಡ ಈ ಒಂದು ಕ್ಲಾಸ್ ಏನಿದೆಯಲ್ವಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳೋದಾದ್ರೆ ಈ SSC ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಸ್ತಕ್ಕಂತಹ SSC ಎಕ್ಸಾಮ್ ಅಲ್ಲಿ ನಡೆಸ್ತಕ್ಕಂತಹ SSC GD ಆಗಿರಲಿ, MTS ಆಗಿರಲಿ, CHSL ಆಗಿರಲಿ, CGL ಆಗಿರಲಿ ಅಂಡ್ ದೆನ್ CPO ಆಗಿರಲಿ, ಸರಿನಾ? ಸೊ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಕೇಳೋದ್ರಿಂದ ಈ ಒಂದು ಕ್ಲಾಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೋಡೋದಾದ್ರೆ ಇವಾಗ ಪ್ರಸ್ತುತ ನಡೀತಾ ಇರತಕ್ಕಂತಹ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ವರೆಗೂ ಕೂಡ ಈ ಒಂದು ಸೆಷನ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ಅಂಡ್ ದೆನ್ ಬ್ಯಾಂಕಿಂಗ್ ಎಕ್ಸಾಮ್ ವರೆಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅಂಡ್ ದೆನ್ D ಗ್ರೂಪ್ ಎಕ್ಸಾಮ್ ವರೆಗೂ ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತೆ ಡೆಲ್ಲಿ ಪೊಲೀಸ್, UP ಪೊಲೀಸ್ ಮತ್ತೆ ಈ ಒಂದು ಬಿಹಾರ್ ಪೊಲೀಸ್ ಎಕ್ಸಾಮ್ ಯಾರ್ಯಾರು ಅಟೆಂಡ್ ಮಾಡ್ತಾ ಇದ್ದೀರಲ್ವಾ, ಸೊ ಅವರಿಗೂ ಕೂಡ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಸೊ ಯಾಕೆ ಇದನ್ನ ಯೂಸ್ಫುಲ್ ಆಗುತ್ತೆ ಅಂತ ಘಂಟಾಘೋಷವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ನೋಡಿದ್ರೆ ಲಾಸ್ಟ್ 1 ಇಯರ್ ಅಲ್ಲಿ ಏನೇನು ಕರೆಂಟ್ ಅಫೇರ್ಸ್ ನಡೆದಿದೆ ಅಲ್ವಾ, ಸೊ ಅದರಲ್ಲಿ ಇಂಪಾರ್ಟೆಂಟ್ ಅಂತ ಒಂದು ನಾವು ಲಿಸ್ಟ್ ಮಾಡ್ಕೊಳ್ತೀವಿ. ಆ ಲಿಸ್ಟ್ ಅಲ್ಲಿ ಮತ್ತೆ ಇಂಪಾರ್ಟೆಂಟ್ ಅಂತ ಫಿಲ್ಟರ್ ಹಾಕಿದಾಗ ಈ ಒಂದು 200 ಕ್ವಶನ್ಗಳು ನಮಗೆ ಸಿಕ್ಕಿದಾವೆ, ಸರಿನಾ? ಸೊ ಅದಕ್ಕೆ ಈ ಒಂದು ಕ್ಲಾಸ್ ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಈ ಕ್ಲಾಸಲ್ಲಿ ನಿಮಗೆ ಒಂದು ಕ್ವಶನ್ ಕೂಡ ನೋಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಕಂಪಲ್ಸರಿ ಈ ಕ್ಲಾಸಿಂದ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಗಳು ನಿಮಗೆ ರಿಪೀಟ್ ಆಗ್ತವೆ. ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಈ ಒಂದು ಕ್ಲಾಸ್ ಪ್ರಿಫರ್ ಮಾಡ್ತೀರಾ ಸರ್? ಕರ್ನಾಟಕ ಎಕ್ಸಾಮ್ ನಾನು KPSC KL ಎಕ್ಸಾಮ್ ಬರೀತಿದ್ದೀನಿ, ಈ ಕ್ಲಾಸ್ನ ಪ್ರಿಫರ್ ಮಾಡ್ಬೋದು. ಬಟ್ ಏನು ಅಂತಂದರೆ ಅಷ್ಟು ಸೀರಿಯಸ್ ಆಗಿ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಬಿಕಾಸ್ ಯಾಕೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಯಾವ ಒಂದು ಟಾಪಿಕಲ್ಲಿ ಕೇಳ್ತಾನೆ ಅಲ್ವಾ ಕರೆಂಟ್ ಅಫೇರ್ಸ್ ಕ್ವಶನು, ಆ ಒಂದು ರೀತಿಯಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ PPT ಇದಾಗಿದೆ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಇದನ್ನು ಪ್ರಿಫರ್ ಮಾಡೋದು ಯಾರಿಗೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅವರಿಗೆ. ಇನ್ನೊಂದು ಹೇಳಬೇಕು ಅಂದರೆ ಸುಪ್ರೀಂ ಕೋರ್ಟ್ ಎಕ್ಸಾಮ್ ಯಾರ್ಯಾರು ಬರೀತಿದ್ರಲ್ವಾ, ಸೊ ಅವರಿಗೂ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ನಿಮಗೆ ಇನ್ನೊಂದು ಇದು ಯೂಸ್ಫುಲ್ ಆಗುತ್ತೋ ಆಗಲ್ವೋ ಅಂತ ಡೌಟ್ ಇರೋರಿಗೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂದರೆ ಲಾಸ್ಟ್ 15 days ಬ್ಯಾಕ್ ಲಾಸ್ಟ್ 6 ಮಂತ್ ಕರೆಂಟ್ ಅಫೇರ್ಸ್ ಅಂತ ಒಂದು ಕ್ಲಾಸ್ ಮಾಡಿದೆ, ಸರಿನಾ? ಅದರಲ್ಲಿ ಟೋಟಲಿ 120 ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಕ್ವಶನ್ಗಳನ್ನು ನಾನು ಹಾಕಿದ್ವಿ. ಆ 120 ಕ್ವಶನ್ಗಳಲ್ಲಿ 30ಕ್ಕಿಂತ ಜಾಸ್ತಿ ಪ್ರಶ್ನೆಗಳು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಈ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ರಿಪೀಟ್ ಆಗಿದ್ದಾವೆ, ಸರಿನಾ? ಸೊ ಅದೇ ಒಂದು ನಿಮಗೆ ಸಾಕ್ಷಿ ಅಂತ ನಾನು ಹೇಳ್ಬೋದು. ಸೊ ಇದರಲ್ಲೂ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ, ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಇನ್ನೊಂದು ನನ್ನ ಕಳಕಳಿಯ ವಿನಂತಿ ಏನು ಅಂತಂದರೆ, ಇದು ನಿಮಗೆ ಏನಾದರೂ ಕ್ಲಾಸ್ ಇಷ್ಟ ಆದರೆ ಮತ್ತು ಕ್ಲಾಸಲ್ಲಿ ಕ್ವಶನ್ಗಳ ಒಂದು ಕ್ವಾಲಿಟಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಮತ್ತು ನಿಮ್ಮ ಬೇರೆ ಬೇರೆ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಚಾನಲ್ಗಳಿಗೆ ಇದನ್ನು ಶೇರ್ ಮಾಡಿ ಅಂತ ನಿಮಗೆ ಕೇಳ್ಕೊಳ್ತೀನಿ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಸೆಷನಲ್ಲಿ ನಾವು 1 ಅವರಲ್ಲಿ 100 ಕ್ವಶನ್ಗಳನ್ನು ಕಂಪ್ಲೀಟ್ ಮಾಡಿಬಿಡೋಣ, ಸರಿನಾ? ಸೊ ಏನಿದೆ ಮೊದಲ ಪ್ರಶ್ನೆ, 2025ರಲ್ಲಿ ಎಷ್ಟು ಗಣ್ಯ ವ್ಯಕ್ತಿಗಳಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಯಾವುದು ಪದ್ಮ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಯಾವ ಒಂದು ವರ್ಷದಲ್ಲಿ? 2025ರಲ್ಲಿ. ಎಷ್ಟು ಪ್ರಶಸ್ತಿಗಳನ್ನು ನೀಡಿದ್ದಾರೆ? 139 ಪ್ರಶಸ್ತಿಗಳನ್ನು ಈ ಒಂದು 2025ರಲ್ಲಿ ನೀಡಿದ್ದಾರೆ, ಸರಿನಾ? ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದರೆ ಈ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ಎಷ್ಟು ನೀಡಿದ್ದಾರೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಎಷ್ಟು ಅಂದರೆ 7 ಅಂತ, ಸರಿನಾ? ಸೊ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ QS ವರ್ಲ್ಡ್ ಫ್ಯೂಚರ್ ಸಿಲ್ಕ್ ಇಂಡೆಕ್ಸ್ 2025ರ ಅಡಿಯಲ್ಲಿ ಕೆಲಸದ ಭವಿಷ್ಯ ವಿಭಾಗದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾನೆ, ಸರಿನಾ? ಸೊ ಎಷ್ಟನೇ ಸ್ಥಾನದಲ್ಲಿದೆ ನಮ್ಮ ಭಾರತ ಕಂಡುಬರೋದು ಇದರಲ್ಲಿ 2ನೇ ಸ್ಥಾನದಲ್ಲಿ ಕಂಡುಬರುತ್ತೆ, ಸರಿನಾ? ಕೆಲಸದ ಭವಿಷ್ಯ QS ವರ್ಲ್ಡ್ ಫ್ಯೂಚರ್ ಸಿಲ್ಕ್ಸ್ ಇಂಡೆಕ್ಸ್ನಲ್ಲಿ ನಮ್ಮ ಭಾರತದ ಒಂದು ಸ್ಥಾನಮಾನ ಎಷ್ಟಿದೆ ಅಂತ ನೋಡೋದಾದರೆ 2ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರುತ್ತೆ ಬರ್ತಾ ಇದೆ, ಸರಿನಾ? ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತ ಮತ್ತು ಈಜಿಪ್ಟ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಸೈಕ್ಲೋನ್ 2025 ಯಾವ ಆವೃತ್ತಿ ನಡೆಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಎಷ್ಟನೇ ಆವೃತ್ತಿ ಆಗಿತ್ತು? ಇದು 3ನೇ ಆವೃತ್ತಿ ಆಗಿತ್ತು, ಸರಿನಾ? ಎಷ್ಟನೇದು ಆವೃತ್ತಿ ಆಗಿತ್ತು ಅಂದರೆ 3ನೇ ಆವೃತ್ತಿ ಆಗಿತ್ತು. ಯಾವುದು? ಭಾರತ ಮತ್ತು ಈಜಿಪ್ಟ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಸೈಕ್ಲೋನ್ ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಭಾರತ ಮತ್ತು ಈಜಿಪ್ಟ್ ನಡುವೆ ನಡೀತಕ್ಕಂತಹ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಸೊ ಅದು ಎಷ್ಟನೇ ಆವೃತ್ತಿ ಇತ್ತೀಚೆಗೆ ನಡೆಸಲಾಯಿತು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ 3ನೇ ಆವೃತ್ತಿ ಇತ್ತೀಚೆಗೆ ನಡೆಸಲಾಯಿತು ಅಂತ ನೀವು ಹೇಳಬೇಕಾಗುತ್ತೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಜನವರಿ 2025ರಲ್ಲಿ ಆರಿಫ್ ಮೊಹಮ್ಮದ್ ಖಾನ್ ಯಾವ ರಾಜ್ಯದ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅಂತ ಕೇಳಿದ್ದಾನೆ. ಸೊ ಯಾವ ರಾಜ್ಯಕ್ಕೆ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಇದು ಕೂಡ ಇಂಪಾರ್ಟೆಂಟ್ ಇದೆ. ಯಾವ ಒಂದು ರಾಜ್ಯ ಅಂತಂದ್ರೆ ಬಿಹಾರ ರಾಜ್ಯಕ್ಕೆ ರಾಜ್ಯಪಾಲರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ, ಸರಿನಾ? ಟೋಟಲಿ 3 ಜನರನ್ನ ರೀಸೆಂಟ್ ಆಗಿ ನೇಮಕ ಮಾಡಿದ್ದಾರೆ. ಯಾರು? ನಮ್ಮ ಭಾರತದ ಪ್ರೆಸಿಡೆಂಟ್, ರಾಷ್ಟ್ರಪತಿ. ಎಷ್ಟನೇ ಒಂದು ವಿಧಿಯ ಮೂಲಕ ಇವರನ್ನ ನಾಮಕರಣ ಮಾಡ್ತಾರೆ ಅಂತ ನೋಡೋದಾದ್ರೆ, ಇವರನ್ನ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡೋದಾದ್ರೆ 155ನೇ ವಿಧಿಯ ಮೂಲಕ ರಾಜ್ಯಪಾಲರನ್ನ ನೇಮಕವನ್ನ ಮಾಡ್ತಾರೆ. ಯಾರು? ನಮ್ಮ ಭಾರತದ ರಾಷ್ಟ್ರಪತಿಗಳು. ಹಾಗಾದ್ರೆ 3 ಜನ ಅಂತ ಹೇಳಿದೆ. ಯಾರ್ಯಾರು 3 ಜನ? ಒಂದು ನಿಮಗೆ ಈ ಆರಿಫ್ ಮೊಹಮ್ಮದ್ ಖಾನ್ ಅವರು ಯಾವ ಒಂದು ರಾಜ್ಯದ ರಾಜ್ಯಪಾಲರಾಗಿದ್ದಾರೆ? ಬಿಹಾರ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ. ಹಾಗೆ ಹರಿಯಾಣ ರಾಜ್ಯದ ರಾಜ್ಯಪಾಲರು ಇತ್ತೀಚೆಗೆ ನೇಮಕವಾಗಿದ್ದಾರೆ. ಯಾರು ಅಂತ ನೋಡಿದ್ರೆ ಹಶೀಮ್ ಅಂತ ನಾವು ಹೇಳ್ತೀವಿ, ಸರಿನಾ? ಈ ಹಶೀಮನ್ ಅವರು ಈ ಹರಿಯಾಣ ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಹಾಗಾದರೆ ಈ ಲಡಾಖ್ನ
ಲಡಾಖ್ನ ನೂತನ ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ ಯಾರನ್ನ ನೇಮಕ ಮಾಡಿದ್ದಾರೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಕವಿಂದರ್ ಅಂತ, ಸರಿನಾ. ಕವಿಂದರ್ ಗುಪ್ತಾ ಅಂತ ಬರ್ತಾರೆ. ಈ ಕವಿಂದರ್ ಅನ್ನೋರು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಯಾಕೆಂದರೆ ಲಡಾಖು ಜಮ್ಮು ಕಾಶ್ಮೀರ ಏನು ಇದಾವಲ್ವಾ, ಸೊ ಅದರಲ್ಲಿ ಜಾಸ್ತಿ ಏನಾದರೂ ಇಂಪಾರ್ಟೆಂಟ್ ಇರತಕ್ಕಂಥ ಕ್ವಶನ್ಗಳು ಕೇಳ್ತಾನೆ. ಸೊ ಅದ್ರ ಸಲುವಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಯಾರು? ಕವಿಂದರ್ ಗುಪ್ತಾ ಅನ್ನೋರು ಯಾವ ಒಂದು ರಾಜ್ಯದ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದಾರೆ ಅಂತಂದರೆ ಈ ಒಂದು ಲಡಾಖ್ ರಾಜ್ಯದ ಮೀನ್ಸ್ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಮೀನ್ಸ್ ಅವ್ರನ್ನ ನೇಮಕ ಮಾಡಿದವರು ಯಾರು ಅಂತ ನೋಡೋದಾದ್ರೆ ಈ ನಮ್ಮ ಭಾರತದ ರಾಷ್ಟ್ರಪತಿಯಾಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ನವೆಂಬರ್ 2024ರಲ್ಲಿ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟದ ಹೊಸ ಅಧ್ಯಕ್ಷರಾದವರು ಯಾರು ಅಂತ ಕೇಳಿದ್ದಾರೆ. ಸೊ ಹೇಳ್ಬೋದು, ಆಪ್ಷನ್ ಇಲ್ಲಿ ಕೊಟ್ಟಿರ್ತೀನಿ. ಆಪ್ಷನ್ ಏನಿದೆ? ಆಪ್ಷನ್ ಎ ಮಿಸ್ ಆಗಿದೆ, ಆಪ್ಷನ್ ಬಿ ಅಶೋಕ್ ಕುಮಾರ್, ಆಪ್ಷನ್ ಸಿ ಜಗದೀಶ್ ಕುಮಾರ್, ಆಪ್ಷನ್ ಸಿ ಹರ್ಷವರ್ಧನ್ ಅಗರ್ವಾಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ ಹರ್ಷವರ್ಧನ್ ಅಗರ್ವಾಲ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟದ ಹೊಸ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ನೋಡಿದ್ರೆ ಹರ್ಷವರ್ಧನ್ ಅಗರ್ವಾಲ್. ಸರ್ ಏನು ಸರ್ ಇದನ್ನು ಕೂಡ ಕೇಳ್ತಾನ? ಹೌದು, ನೇಮಕಾತಿಗಳ ಬಗ್ಗೆ ಕೇಳ್ತಾನೆ ಅಂತ ಕರೆಂಟ್ ಅಫೇರ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಅದ್ರ ಸಲುವಾಗಿ ಈ ಒಂದು ನೇಮಕಾತಿಗಳ ಬಗ್ಗೆ ಕೇಳೋದ್ರಿಂದ ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ ಏನೇನು ಬೇರೆ ಬೇರೆ ಇಲಾಖೆಗಳೇನಿದಾವಲ್ವಾ ಆ ಒಂದು ಇಲಾಖೆಯ ಮುಖ್ಯಸ್ಥರನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ರೀಸೆಂಟ್ ಆಗಿ ನೇಮಕ ಆಗಿದೆ ಅಂತ. ಇವಾಗ ನಮ್ಮ ISC ಇದೆ ಅಲ್ವಾ ಬೆಂಗಳೂರಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ, IISc ಅಲ್ವಾ, ಅದು IISc ಇದೆ ಅಲ್ವಾ, ಅದರ ಒಂದು ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಗೋವಿಂದ ರಂಗರಾಜನ್ ಅಂತ ಹೇಳಬೇಕಾಗುತ್ತೆ, ಸರಿನಾ. ಸೊ ಅವರು ಕೂಡ 2024ರಲ್ಲಿ ನ್ಯೂಸಲ್ಲಿದ್ದರು. ಸೊ ಇದು ಮತ್ತೆ ಬೇರೆ ಯಾವುದು ಕೂಡ ನಿಮಗೆ ಕೇಳಲ್ಲ, ಮತ್ತೆ ಯಾವುದು IIT ಖರಗ್ಪುರದ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಕೇಳಲ್ಲ. ಬಟ್ ಏನಾದರೂ ಅಲ್ಲಿ ರೀಸೆಂಟಾಗಿ ನೇಮಕ ಆಗಿದ್ರು ಅಂತಂದರೆ ಅಲ್ಲಿ ನಿಮಗೆ ಕೇಳ್ತಾರೆ, ಸರಿನಾ. ಸೊ ರೀಸೆಂಟಾಗಿ ನೇಮಕವಾಗಿರೋದವ್ರು ಯಾರೇ ಇರಲಿ, ಸರಿನಾ, ಸೆಂಟ್ರಲ್ ಗೌರ್ಮೆಂಟ್ ಒಂದು ರಿಲೇಟೆಡ್, ಸೊ ಅವ್ರನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಏಪ್ರಿಲ್ 2025ರಲ್ಲಿ ಮಹಾರಾಷ್ಟ್ರ ಸರ್ಕಾರವು ಐತಿಹಾಸಿಕ ನಗರವಾದ ಖುಲ್ತಾಬಾದ್ನ ಹೊಸ ಹೆಸರಾಗಿ ಏನನ್ನು ಘೋಷಿಸಿತು ಅಂತ ಕೇಳಿದ್ದಾನೆ. ಅಂದರೆ ಖುಲ್ತಾಬಾದ್ನ ನೂತನ ಹೆಸರೇನು? ಖುಲ್ತಾಬಾದ್ನ ನೂತನ ಹೆಸರು ಆಪ್ಷನ್ ಎ ಸಂಭಾಜಿನಗರ, ಆಪ್ಷನ್ ಬಿ ಧಾರಾಶಿಯು, ಆಪ್ಷನ್ ಸಿ ರತ್ನಾಪುರ, ಆಪ್ಷನ್ 4 ಔರಂಗಾಬಾದ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ರತ್ನಾಪುರ ಅನ್ನೋದಾಗುತ್ತೆ. ಖುಲ್ತಾಬಾದ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ, ಸರಿನಾ. ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಖುಲ್ತಾಬಾದ್ನ ನೂತನ ಹೆಸರೇನು ಅಂತ ಕೇಳ್ತಾನೆ. ರತ್ನಾಪುರ. ಯಾಕೆ ಇದನ್ನ ಬಾರ್ ಹೇಳ್ತಾ ಇದ್ದೀನಿ ಅಂದರೆ ಮೀನ್ಸ್ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ನೋಡೋದಾದ್ರೆ ಈ ಕ್ವಶನ್ ಹೆಸರು ಏನು ಚೇಂಜ್ ಆಗಿದೆ ಅಲ್ವಾ, ನೇಮ್ ಚೇಂಜ್ ಅಂತ ನಾವು ಓದ್ತೀವಿ, ಸರಿನಾ. ಈ ಒಂದು ನೇಮ್ ಚೇಂಜ್ ಆಗಿರ್ತಕ್ಕಂತಹ ಊರುಗಳನ್ನ ಜಾಸ್ತಿ ಕೇಳ್ತಾನೆ. ರೀಸೆಂಟ್ ಆಗಿ ಒಂದು ಮಧ್ಯಪ್ರದೇಶದಲ್ಲಿ ಒಂದು ಊರು ಕಂಡುಬರುತ್ತೆ, ಯಾವುದಂದ್ರೆ ಒಂದು ಸಿಟಿ ಕಂಡುಬರುತ್ತೆ, ಇಸ್ಲಾಂಪುರ ಅಂತ. ಇಸ್ಲಾಂಪುರ. ಈ ಇಸ್ಲಾಂಪುರದ ಹೆಸರನ್ನ ಮರು ಬದಲಾವಣೆ ಮಾಡಿ ಏನಂತ ಇಟ್ಟಿದ್ದಾರೆ ಅಂತ ಕೇಳ್ಬೋದು, ಸರಿನಾ. ಇಸ್ಲಾಂಪುರದ ಹೆಸರನ್ನ ಮರು ಬದಲಾವಣೆ ಮಾಡಿ ಈಶ್ವರಪುರ ಅಂತ ಇಟ್ಟಿದ್ದಾರೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನ 11ನೇ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ. ಯಾವುದು? ADB, ಸರಿನಾ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದನ್ನ ನೂತನವಾಗಿ ಇದರ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಸಿ ಮಸತ್ಸುಗು ಅಸಕಾವಾ, ಆಪ್ಷನ್ ಬಿ ಶಕ್ತಿಕಾಂತ್ ದಾಸ್, ಆಪ್ಷನ್ ಸಿ ಮಸಾಟೋ ಕಾಂಡಾ, ಆಪ್ಷನ್ 4 ಕ್ರಿಸ್ಟಲಿನಾ ಜಾರ್ಜಿವಾ ಅಂತ ಕೇಳಿದ್ದಾರೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಮಸಾಟೋ ಕಾಂಡಾ ಅನ್ನೋದು ಇದು ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಎಷ್ಟನೇ ಅಧ್ಯಕ್ಷರಾಗಿದ್ದಾರೆ? 11ನೇ ಅಧ್ಯಕ್ಷರಾಗಿದ್ದಾರೆ. ಯಾಕೆ 11 ಅನ್ನೋದು ನೆನ್ಪಿಟ್ಕೋಬೇಕು, ಇದು ಇಂಪಾರ್ಟೆಂಟ್ ಆಗಿದೆ, ಸರಿನಾ. ಸೊ ಆವೃತ್ತಿಗಳು, ಆ ನಂಬರ್ಗಳೇನಿದಾವಲ್ವಾ, ಆ ಒಂದು ಅಧ್ಯಕ್ಷರು ಇವು ರೀಸೆಂಟಾಗಿ ನೀವು ನೋಡಿರ್ಬೋದು. ಯಾರು? JD ವ್ಯಾನ್ಸ್ ಏನಿದಾರಲ್ವಾ, JD ವ್ಯಾನ್ಸು ಈ ಅಮೆರಿಕದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಅವರು ಎಷ್ಟನೇ ಉಪಾಧ್ಯಕ್ಷರು ಅಂತ ಕೇಳಿದ್ದ ಯಾವ ಎಕ್ಸಾಮಲ್ಲಿ? RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ, ಸರಿನಾ. ಸೊ ಅವರು 50ನೇ ಉಪಾಧ್ಯಕ್ಷರಾಗಿದ್ದರು. ಹಾಗಾದರೆ ಅಧ್ಯಕ್ಷ ಎಷ್ಟನೇ ಅಧ್ಯಕ್ಷ ಆಗಿದ್ದ? ಯಾರು? ಡೊನಾಲ್ಡ್ ಟ್ರಂಪ್. 47ನೇ ಅಧ್ಯಕ್ಷರಾಗಿದ್ದಾರೆ. ಅಮೆರಿಕದ 47ನೇ ಅಧ್ಯಕ್ಷರು ಯಾರು ಅಂದರೆ ಡೊನಾಲ್ಡ್ ಟ್ರಂಪ್. 50ನೇ ಉಪಾಧ್ಯಕ್ಷರು ಯಾರು ಅಂತಂದರೆ ಈ JD ವ್ಯಾನ್ಸನ್ ಅವರು, ಸರಿನಾ. ಸೊ ಅದಕ್ಕೆ 50ನೇದು ಅವ್ರು ಕೇಳಿದಾನೆ ಅಂತಂದರೆ ಈ ADB ಕೇಳಲ್ವಾ? ಯಾಕಂದರೆ ADBಯಲ್ಲಿ ನಾವು ಕೂಡ ಇದೆಯಲ್ವಾ, ನಮ್ಮ ಭಾರತ ದೇಶ ಇದೆಯಲ್ವಾ. ಸೊ ಅದಕ್ಕೆ ಕೇಳ್ತಾನೆ. ಎಷ್ಟನೇದವರಾಗಿದ್ದಾರೆ ಅಂದರೆ 11ನೇ ಅಧ್ಯಕ್ಷರಾಗಿ ಮಸಾಟೋ ಕಾಂಡಾ ಅವರು ಆಯ್ಕೆಯಾಗಿದ್ದಾರೆ. ಯಾವ ಒಂದು ಬ್ಯಾಂಕ್? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ನೀತಿ ಆಯೋಗದ ಹಣಕಾಸಿನ ಆರೋಗ್ಯ ಸೂಚ್ಯಂಕ 2025ರ ಶ್ರೇಯಾಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಪ್ರಶ್ನೆನ ಚೆನ್ನಾಗಿ ಓದ್ಕೊಳ್ಳಿ. ಯಾವುದು ಅಂದರೆ ಹಣಕಾಸಿನ, ಸರಿನಾ, ಹಣಕಾಸಿನ ಆರೋಗ್ಯ ಸೂಚಾಂಕ ಅಂತ ಕೊಟ್ಟಿದ್ದಾನೆ. ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾನೆ. ಇದನ್ನು ನೋಡ್ಕೊಳ್ಳಿ, ಫಿಸಿಕಲ್ ಹೆಲ್ತ್ ಇಂಡೆಕ್ಸ್, ಸರಿನಾ. ಈ ಒಂದು ಹಣಕಾಸಿನ ಆರೋಗ್ಯ ಸೂಚಾಂಕ ಆಪ್ಷನ್ ಏನು ಕೊಟ್ಟಿದ್ದಾನೆ? ಪಂಜಾಬ್, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ 4 ಈ ಒಂದು ತಮಿಳುನಾಡು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಒಡಿಶಾ ಅನ್ನೋದಾಗುತ್ತೆ. ಈ ಕ್ವಶನ್ನು 2 ಸರಿ ಕೇಳಿದ್ದಾನೆ ಇವಾಗ ಆಲ್ರೆಡಿ. RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಏನಿದೆ ಅಲ್ವಾ, ಅಲ್ಲಿ 2 ಸಾರಿ ಕೇಳಿದ್ದಾನೆ ಈ ಪ್ರಶ್ನೆ. ಆ್ಯಂಡ್ ದೆನ್ ಗ್ರಾಜುಯೇಷನ್ ಎಕ್ಸಾಮಲ್ಲಿ 1 ಸಾರಿ ಕೇಳಿದ್ದಾನೆ. ಸೊ ಇದು ಇಂಪಾರ್ಟೆಂಟ್ ಇದೆ. ಇನ್ನೊಂದು ನಿಮಗೆ ಬರುತ್ತೆ ಜಸ್ಟ್ ಏನು ಅಂತಂದರೆ ಹೆಲ್ತ್ ಇಂಡೆಕ್ಸಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತ. FHI ಅಲ್ಲ,
ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಲ್ಲ, ಜಸ್ಟ್ ಹೆಲ್ತ್ ಇಂಡೆಕ್ಸ್, ಜಸ್ಟ್ ಹಣಕಾಸು ಸೂಚಂಕ, ಜಸ್ಟ್ ಆರೋಗ್ಯ ಸೂಚಂಕ. ಆ ಒಂದು ಆರೋಗ್ಯ ಸೂಚಕದಲ್ಲಿ ಮೊದಲ ಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಕೇರಳ ರಾಜ್ಯ. ಸರಿನಾ, ಎರಡೂ ಕ್ವಶನ್ ಕೇಳ್ಬೋದು, ಏನಾದರೂ ನಿಮಗೆ ಸ್ವಲ್ಪ ಕೆಡ್ಡ ಹಾಕಿದ್ರೆ ಬಿದ್ದು ಬಿಡ್ತೀರಾ. ಸರಿನಾ, ಸೊ ಅದನ್ನು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, ನೋಡ್ಕೊಳ್ಳಿ. ಹಣಕಾಸು ಆರೋಗ್ಯ ಸೂಚಂಕ ಅಂದರೆ ಒಡಿಶಾ, ಜಸ್ಟ್ ಆರೋಗ್ಯ ಸೂಚಂಕ ಅಂತಂದರೆ ಅದು ಕೇರಳ ಅಂತ. ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮೇ 2025ರಲ್ಲಿ ಲೂಯಿಸ್ ಮಾಂಟೆನೆಗ್ರೋ ಅವರನ್ನು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಮರು ನೇಮಕ ಮಾಡಲಾಯಿತು ಅಂತ ಕೇಳಿದ್ದಾನೆ. ಇದು ಇಂಪಾರ್ಟೆಂಟ್ ಆಗುತ್ತಾ ಸರ್? ಹೌದು ಸರ್, ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದಾ ಯಾರಾದರೂ? ನಮ್ಮ ಭಾರತದ ರಾಷ್ಟ್ರಪತಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ರೀಸೆಂಟಾಗಿ ಇಲ್ಲಿ ಪೋರ್ಚುಗಲ್ ದೇಶಕ್ಕೆ ಭೇಟಿಯನ್ನು ನೀಡಿದರು. ಸರಿನಾ. ಸೊ ಅದಕ್ಕೆ ಆ ಒಂದು ದೇಶದ ಪ್ರಧಾನಮಂತ್ರಿ ಏನಿದಾರಲ್ಲೋ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಇನ್ನೊಂದು, ನಮ್ಮ ಭಾರತ ದೇಶಕ್ಕೆ ಮೊಟ್ಟ ಮೊದಲಿಗೆ ಬಂದಿರತಕ್ಕಂಥ ವಿದೇಶಿಗರು ಯಾರು? ಇವರೇ. ಯಾರು? ಇದೇ ಪೋರ್ಚುಗಲ್ದವರು. ಸರಿನಾ. ಯುರೋಪಿನ ಮೊಟ್ಟ ಮೊದಲಿಗರು ಯಾರು ಅಂದರೆ ಇದೇ ಪೋರ್ಚುಗಲ್ದವರು. ಸೊ ಅದಕ್ಕೆ ಬಂದಿರೋದ್ರಿಂದ ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಆ ಒಂದು ದೇಶದ ಪ್ರಧಾನಮಂತ್ರಿ ಕೂಡ ಇಂಪಾರ್ಟೆಂಟ್ ಆಗ್ತಾನೆ. ಯಾರು? ಲೂಸ್ ಅನ್ನೋನು. ಸರಿನಾ, ಲೂಸ್ ಇದ್ದ. ಅದಕ್ಕೆ ವಾಸ್ಕೋ ಡ ಗಾಮನು ಕೂಡ ಇಲ್ಲಿ ಲೂಸ್ ಥರ ಬಂದು ನಮ್ಮ ದೇಶವನ್ನು ಹಾಳು ಮಾಡಿ ಹೋದರು ಅಂತ ನೆನ್ಪಿಟ್ಕೊಳ್ಳಿ. ಯಾರು? ಲೂಯಿಸ್ ಮಾಂಟೆನೆಗ್ರೋ ಯಾವ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ಈ ಪೋರ್ಚುಗಲ್ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಇತ್ತೀಚಿನ ಮಾಹಿತಿಯ ಪ್ರಕಾರ ಜಾಗತಿಕವಾಗಿ ಹೆಚ್ಚು ಮಾತನಾಡುವ ಟಾಪ್ 20 ಭಾಷೆಗಳಲ್ಲಿ ಎಷ್ಟು ಭಾರತೀಯ ಭಾಷೆಗಳು ಸೇರಿವೆ ಅಂತ ಕೇಳಿದ್ದಾನೆ. ಸೊ ಎಷ್ಟು ಭಾರತೀಯ ಭಾಷೆಗಳು ಸೇರಿದಾವೆ? ಸೊ ಟೋಟಲಿ 5 ಭಾರತೀಯ ಭಾಷೆಗಳು ಸೇರಿದಾವೆ. ಸರಿನಾ. ಸೊ ಅದರಲ್ಲಿ ಟಾಪ್ ಮೋಸ್ಟ್ ಯಾವುದಿದೆ ಅಂತಂದರೆ ಹಿಂದಿ ಕಂಡುಬರುತ್ತೆ ನೋಡಿ. ಇಡೀ ಜಗತ್ತಿನಲ್ಲೇ ಕಂಡುಬರ್ತಕ್ಕಂಥ ಥರ್ಡ್ ಹೈಯೆಸ್ಟ್ ಭಾಷೆ ಯಾವುದು ಅಂತ ನೋಡಿದ್ರೆ ನಮ್ಮ ಹಿಂದಿ ಅಂತ ನಾವು ಹೇಳ್ತೀವಿ. ಸರಿನಾ, ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಈ ಟಾಪ್ 5 ಭಾಷೆಗಳೇನಿದಾವಲ್ವಾ, ಆ ಟಾಪ್ 5 ಭಾಷೆಗಳು ಯಾವುದಿದ್ದಾವೆ? ಹಿಂದಿ, ಬೆಂಗಾಲಿ, ಅದಾದ ನಂತರ ಈ ತಮಿಳು ಮತ್ತು ತೆಲುಗು, ಆ್ಯಂಡ್ ದೆನ್ ಮತ್ತೆ ನಾವು ಯಾವ್ದು ಹೇಳ್ತೀವಿ? ಮರಾಠಿ. ಸರಿನಾ. ಸೊ ಈ ಒಂದು 5 ಲ್ಯಾಂಗ್ವೇಜ್ಗಳು ಇಲ್ಲಿ ಕಂಡು ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024-25ರಲ್ಲಿ ಭಾರತದ ಅತಿ ಹೆಚ್ಚು ನೈಜ ಆರ್ಥಿಕ ಬೆಳವಣಿಗೆ ದರವನ್ನು ದಾಖಲಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಅತಿ ಹೆಚ್ಚು ನೈಜ ಆರ್ಥಿಕ ಬೆಳವಣಿಗೆ ದರವನ್ನು ದಾಖಲಿಸಿರ್ತಕ್ಕಂತಹ ರಾಜ್ಯ ಯಾವುದಾಗಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ 4 ಮಹಾರಾಷ್ಟ್ರ. ಸೊ ಇಲ್ಲಿ ನಾವು ನೋಡೋದಾದ್ರೆ GDP ಯಾವ ಒಂದು ರಾಜ್ಯ ಅತಿ ಹೆಚ್ಚು ದಾಖಲಿಸಿದೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರನೇ ಹಾಕ್ತೀವಿ. ಬಟ್ ಮಹಾರಾಷ್ಟ್ರ ಇಲ್ಲಿ ಆನ್ಸರ್ ಅಲ್ಲ. ಸೊ ಇಲ್ಲಿ ಆನ್ಸರ್ ಆಗಿರೋದು ಯಾವುದು ಅಂದರೆ ತಮಿಳುನಾಡು ಆನ್ಸರ್ ಆಗುತ್ತೆ ಇಲ್ಲಿ. ಸರಿನಾ, ನೆನ್ಪಿಟ್ಕೊಳ್ಳಿ. ಸೊ ರೀಸೆಂಟಾಗಿ ತಮಿಳುನಾಡು ಮೊಟ್ಟ ಮೊದಲ ಸ್ಥಾನದಲ್ಲಿ ಇದೆ. ಸೊ ಆಲ್ವೇಸ್ ಯಾವ್ದು ಇರ್ತಿತ್ತು? ಗುಜರಾತ್ ಇರ್ತಿತ್ತು, ಇಲ್ಲಾಂದ್ರೆ ಮಹಾರಾಷ್ಟ್ರ ಇರ್ತಿತ್ತು, ಇಲ್ಲಾಂದ್ರೆ ಸಮ್ ಟೈಮ್ ನಮ್ಮ ಕರ್ನಾಟಕ ಕೂಡ ಕಂಡು ಬರ್ತಾ ಇತ್ತು. ಬಟ್ ಈ ಸರಿ ತಮಿಳುನಾಡು ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಡಿಜಿಟಲ್ ರೂಪಾಂತರ ಮತ್ತು ನಾಗರಿಕರ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಆಲ್ AI ಆ್ಯಂಕರ್ ಅಂಕಿತಾ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಅದು ಆಲ್ ಅಲ್ಲ, AI ಆಗಬೇಕಾಗಿತ್ತು. AI ಆ್ಯಂಕರ್ ಅಂಕಿತಾ ಯಾವ ರಾಜ್ಯದಲ್ಲಿ ಬಂದಿದ್ದಾರೆ? ಯಾವ ರಾಜ್ಯದಲ್ಲಿ? ಅಸ್ಸಾಂ ರಾಜ್ಯದಲ್ಲಿ. ಹಾಗಾದರೆ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಯಾರು? ಹೇಮಂತ್ ಅಂತ ನಾವು ಹೇಳ್ತೀವಿ. ಸರಿನಾ, ಹೇಮಂತ್ ಬಿಸ್ವಾ ಶರ್ಮಾ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಜೂನ್ 5, 2025ರಂದು ವಿಶ್ವ ಪರಿಸರ ದಿನದಂದು ಅತ್ಯಂತ ಪ್ರಭಾವಶಾಲಿ ಪರಿಸರವಾದಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಇದು ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಕ್ವಶನ್ನು ಆಲ್ರೆಡಿ ಒಂದ್ಸರಿ ಬಂದಿದೆ. ಸರಿನಾ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಅಂದರೆ ಆಚಾರ್ಯ ಪ್ರಶಾಂತ್ ಅನ್ನೋದು. ಈ ಫೇಸ್ 13 ಎಕ್ಸಾಮ್ ಐತಲ್ವ, SSC ಫೇಸ್ 13, ಆ ಫೇಸ್ 13 ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದ್ದಾನೆ. ಸರಿನಾ, ಇಂಪಾರ್ಟೆಂಟ್ ಇದೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಮತ್ತೆ ರಿಪೀಟ್ ಆಗ್ಬೋದು SSC ಎಕ್ಸಾಮಲ್ಲಿ ಮತ್ತು ಈ ಒಂದು ರೈಲ್ವೆ ಎಕ್ಸಾಮಲ್ಲಿ. ಸರಿನಾ. ಆ್ಯಂಡ್ ದೆನ್ ಬ್ಯಾಂಕಿಂಗ್ ಎಕ್ಸಾಮಲ್ಲೂ ಕೂಡ ರಿಪೀಟ್ ಆಗ್ತದೆ. ಯಾವುದು? ಅತ್ಯಂತ ಪ್ರಭಾವಶಾಲಿ ಪರಿಸರವಾದಿ ಪರಿಸರವಾದಿ P ಫಾರ್ ಪ್ರಶಾಂತ್ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ. ಪ್ರಶಾಂತ್ ಅವರು ಪರಿಸರವಾದಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾವೊಂದು ವರ್ಷ? 2025ರಲ್ಲಿ. ಯಾವಾಗ ಅವರಿಗೆ ನೀಡಿದ್ದಾರೆ? ಈ ಒಂದು ಜೂನ್ 5ನೇ ತಾರೀಕಿನಂದು ಅವರಿಗೆ ನೀಡಿದ್ದಾರೆ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮೇ 2025ರಲ್ಲಿ ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ ಗೆದ್ದ ಮೊದಲ ಭಾರತೀಯ ಮೂಲದ ಸಂಗೀತಗಾರ ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ ಮೊಟ್ಟ ಮೊದಲ ಸಂಗೀತಗಾರರು ನಮ್ಮ ಭಾರತೀಯರು? ಯಾರು? ಆಪ್ಷನ್ ಎ ವಿದ್ಯಾ ವೋಕ್ಸ್, ಆಪ್ಷನ್ ಬಿ ನೇಹಾ ಬಾಸಿನ್, ಆಪ್ಷನ್ ಸಿ ರಾಜ್ಕುಮಾರಿ, ಆಪ್ಷನ್ 4 ಅರ್ಮಾನ್ ಮಲಿಕ್ ಅಂತ ಕೊಟ್ಟಿದ್ದಾರೆ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ರಾಜ್ಕುಮಾರಿ ಅನ್ನೋರಾಗುತ್ತೆ. ಸರಿನಾ. ಸೊ ಮೊದಲಿಗರಾಗಿದ್ದಾರೆ, ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಭಾರತೀಯರು ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಮಹಿಳೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಮೊಟ್ಟ ಮೊದಲ ಯಾವುದೋ ಒಂದು ಇನ್ಸಿಡೆಂಟ್ ಅಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ರಾಜ್ಕುಮಾರಿ ಅವರು ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ ಗೆದ್ದಿರ್ತಕ್ಕಂತಹ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿಯಾಗಿದ್ದಾರೆ, ಭಾರತೀಯ ಮಹಿಳೆಯಾಗಿದ್ದಾರೆ ಅನ್ನೋದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಜನವರಿ 2025ರಲ್ಲಿ ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಆಶೀಶ್ ನೈಥಾನಿ, ಆಪ್ಷನ್ ಬಿ ಬಹದ್ದೂರ್ ಸಿಂಗ್ ಸಾಗು, ಆಪ್ಷನ್ ಸಿ ಅಜಯ್ ಕುಮಾರ್ ಸಿಂಗ್, ಆಪ್ಷನ್ ಡಿ ಅಂಜು ಬಾಬಿ ಜಾರ್ಜ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ. ಯಾರು? ಬಹದ್ದೂರ್ ಸಿಂಗ್ ಸಾಗು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ. ಯಾವುದು? ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಈ ಬಹದ್ದೂರ್ ಸಿಂಗ್ ಸಾಗು ಅನ್ನೋರು ಅಧ್ಯಕ್ಷರಾಗಿದ್ದಾರೆ. ಸರಿನಾ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ,
ಸುಸ್ಥಿರ ಕೃಷಿ ನಾವೀನ್ಯತೆಗಾಗಿ 2025ರ ವಿಶ್ವ ಆಹಾರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಯಾರು ಗೆದ್ದಿದ್ದಾರೆ ಹೇಳ್ಬೋದಾ? ಸೊ ಆಪ್ಷನ್ ಎ ರತನ್ ಲಾಲ್, ಆಪ್ಷನ್ ಬಿ ಮರಿಯಾಂಗಿಲ್ಲಾ ಹಂಗೇರಿಯಾ, ಆಪ್ಷನ್ ಸಿ ಕ್ಯಾರಿ ಫೌಲರ್, ಆಪ್ಷನ್ ಡಿ ಜೋಹನಾ ಡುಬೈರೈನರ್ ಅಂತ ಕೊಟ್ಟಿದ್ದಾರೆ. ಸರಿನಾ, ಡುಬೈರೈನರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನೀವು ಕೂಡ ಮರಿಬಾರ್ದು, ಯಾರು ಆಹಾರವನ್ನು ಮರಿಬಾರ್ದು. ಸರಿನಾ, ನೀವು ಕೂಡ ಮರಿಯಂಗಿಲ್ಲ. ಯಾವುದು ಮರಿಯಂಗಿಲ್ಲ ಹಂಗೇರಿಯಾ. ಯಾವ ದೇಶದವರು ಇವರು? ಬ್ರೆಜಿಲ್ ದೇಶದವರು. ಸರಿನಾ, ಬ್ರೆಜಿಲ್ ದೇಶದ ಮರಿಯಂಗಿಲ್ಲ ಹಂಗೇರಿಯಾ ಅನ್ನೋರಿಗೆ 2025ರ ವಿಶ್ವ ಆಹಾರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸರಿನಾ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2 ದಿನಗಳ ಜಾಗತಿಕ ಹೂಡಿಕೆದಾರರ ಶೃಂಗಸಭೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸಮಿಟ್ 2025ರ ಭಾರತದ ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಯಾವ ನಗರದಲ್ಲಿ ನಡೆದಿದೆ ಹೇಳ್ಬೋದಾ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಭೂಪಾಲ್, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ 4 ಅಹಮದಾಬಾದ್ ಅಂತ ಕೊಟ್ಟಿದ್ದಾರೆ. ಸರಿನಾ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಭೂಪಾಲ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2025ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಯಾರು ಗೆದ್ದಿದ್ದಾರೆ? ಆಪ್ಷನ್ ಎ ಕಾರ್ಲೋಸ್ ಅಲ್ಕ್ರಾಜ್, ಆಪ್ಷನ್ ಬಿ ಜಾನಿಕ್ ಸಿನ್ನರ್, ಆಪ್ಷನ್ ಸಿ ನೋವ್ಯಾಕ್ ಜೊಕೋವಿಕ್, ಆಪ್ಷನ್ ಡಿ ಅಲೆಕ್ಸಾಂಡರ್ ಜಿರೋ. ಒಲಿಂಪಿಕ್ಕಲ್ಲಿ ಗೆದ್ದವರು ಯಾರು ಅಂತ ನೋಡೋದಾದರೆ ಈ ನೋವ್ಯಾಕ್ ಜೊಕೋವಿಕ್ ಅವರು. ಬಟ್ ಇಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮೊದಲ ಸ್ಥಾನದಲ್ಲಿ ಬಂದಿರತಕ್ಕಂತಹ ಪುರುಷ ಯಾರು ಅಂದರೆ ಜಾನಿಕ್ ಸಿನ್ನರ್ ಅವರು. ಸರಿನಾ, ಜಾನಿಕ್ ಸಿನ್ನರ್ ಅವರು ವಿನ್ ಆಗಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಫ್ರೆಂಚ್ ಓಪನಲ್ಲಿ ಯಾರು ಗೆದ್ದಿದ್ದಾರೆ? ಈ ಕಾರ್ಲೋಸ್ ಅಲ್ಕ್ರಾಜ್ ಅವರು ಗೆದ್ದಿದ್ದಾರೆ. ನೆನ್ಪಿಟ್ಕೊಳ್ಳಿ. ಸರಿನಾ, ಯಾವುದರಲ್ಲಿ? ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ. ಆ್ಯಂಡ್ ದೆನ್ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಯಾರು ಗೆದ್ದಿದ್ದಾರೆ? ಜಾನಿಕ್ ಸಿನ್ನರ್ ಅವರು ಗೆದ್ದಿದ್ದಾರೆ. ಸರಿನಾ, ಮೂವರು ಕೂಡ ಒಂದೊಂದನ್ನು ಗೆದ್ದಿದ್ದಾರೆ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಹೆನ್ಲಿ ಪಾಸ್ಪೋರ್ಟ್ನ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳ ವರದಿ 2025ರಲ್ಲಿ ಮುಂಬೈನ ಸ್ಥಾನ ಎಷ್ಟು ಅಂತ ಕೇಳಿದ್ದಾನೆ. ಎಷ್ಟನೇ ಸ್ಥಾನದಲ್ಲಿದೆ ಮುಂಬೈ ಹೇಳ್ಬೋದಾ? ಎಷ್ಟನೇ ಸ್ಥಾನದಲ್ಲಿ ಕಂಡುಬರುತ್ತೆ? 27ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರುತ್ತೆ. ನಮ್ಮ ಮುಂಬೈ ಕಂಡುಬರುತ್ತೆ. ಯಾವುದು? ಹೆನ್ಲಿ ಪಾಸ್ಪೋರ್ಟ್ನ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳ ವರದಿಯಲ್ಲಿ. ಸರಿನಾ, ಅತ್ಯಂತ ಶ್ರೀಮಂತ ನಗರ ಇದೆ ಅಂತ ನೋಡಿ. ಯಾವುದು? ನಮ್ಮ ಮುಂಬೈ. ಸರಿನಾ. ಸೊ ಎಷ್ಟನೇ ಸ್ಥಾನದಲ್ಲಿದೆ? 27ನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024-25ನೇ ವರ್ಷದಲ್ಲಿ ಭಾರತ ಎಷ್ಟು ಲೋಕೋಮೋಟಿವ್ಗಳನ್ನು ಉತ್ಪಾದಿಸಿತು? ಇದು ಅಮೆರಿಕ ಮತ್ತು ಯುರೋಪನ್ನು ಮೀರಿಸಿದೆ ಅಂತ ಕೇಳಿದ್ದಾನೆ. ಸರಿನಾ, ಲೋಕೋಮೋಟಿವ್ಗಳನ್ನು ಎಷ್ಟು ಉತ್ಪಾದನೆ ಮಾಡಿದೆ ನಮ್ಮ ಭಾರತ? 1681 ಲೋಕೋಮೋಟಿವ್ಗಳನ್ನು ಉತ್ಪಾದನೆ ಮಾಡಿದೆ. ಯಾವ ದೇಶ? ನಮ್ಮ ಭಾರತ ದೇಶ. ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಟೈಗರ್ ಟ್ರಯಂಫ್ 2025ರ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ವಿಶಾಖಪಟ್ಟಣಂದಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ, ಟೈಗರ್ ಟ್ರಂಪ್ ಯಾವ ದೇಶದವನಿದ್ದಾನೆ? USA ದೇಶದವನಿದ್ದಾನೆ. ಸೊ ಟೈಗರ್ ಟ್ರಯಂಫ್ ಅನ್ನೋದು ಕೂಡ ಒಂದು ವ್ಯಾಯಾಮ US ಮತ್ತು ನಮ್ಮ ಭಾರತದ ಮಧ್ಯ ನಡೀತಕ್ಕಂಥ ಒಂದು ಯುದ್ಧಾಭ್ಯಾಸವಾಗಿದೆ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಫೈನಲ್ನಲ್ಲಿ ಕೇರಳವನ್ನು ಸೋಲಿಸುವ ಮೂಲಕ 2024-25ರ ಸಂತೋಷ್ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು ಅಂತ ಕೇಳಿದ್ದಾನೆ. ಯಾವ ತಂಡ ಗೆದ್ದಿದೆ ಹೇಳ್ಬೋದಾ? ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ 4 ಈ ಒಂದು ಪಶ್ಚಿಮ ಬಂಗಾಳ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 4 ಪಶ್ಚಿಮ ಬಂಗಾಳ ಆಗುತ್ತೆ. ಆಲ್ಮೋಸ್ಟ್ ಈ ಸಂತೋಷ್ ಟ್ರೋಫಿ ಏನಿದೆ ಅಲ್ವಾ, ಇವರೇ ಗೆದ್ದಿದ್ದಾರೆ, ಪಶ್ಚಿಮ ಬಂಗಾಳದವರು. ಸರಿನಾ, ಆಲ್ಮೋಸ್ಟ್ ನಿಮ್ಗೆ ಏನಾದರೂ ಗೊತ್ತಿರಲಿಲ್ಲ ಅಂದರೆ ಪಶ್ಚಿಮ ಬಂಗಾಳ ಹಾಕಿ ಬಂದುಬಿಡಿ. ಬಟ್ ಏನಾದರೂ ಹೋದ ವರ್ಷ ಕೇಳಿದ್ರೆ 2023 ಮತ್ತು 24ನೇ ಅವಧಿ ಅಂತ ಕೇಳಿದ್ರೆ ಅವಾಗ ನೀವು ಏನು ಹೇಳಬೇಕಾಗುತ್ತೆ ಅಂದರೆ ಈ ಕೇರಳ ಅಂತ ಹೇಳಬೇಕಾಗುತ್ತೆ. ಸರಿನಾ, ಕೇರಳ ಫಸ್ಟ್ ಬಂದಿದೆ ಆ ವರ್ಷ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಆಂಥೋನಿ ಆಲ್ಬನೀಸ್ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಐತಿಹಾಸಿಕ 2ನೇ ಅವಧಿಗೆ ಗೆದ್ದರು? 2ನೇದಾಗಿ ಎಲ್ಲೊಬ್ಬರು ಬಂದಿದ್ರಲ್ಲ, ಯಾರು? ಲೂಯಿಸ್ ಅವರು. ಸರಿನಾ, ಲೂಯಿಸ್ ಯಾವ ದೇಶದವರು? ಪ್ರಧಾನಿ ನಮ್ಮ ಪೋರ್ಚುಗಲ್ ದೇಶದವರು. ಸೊ ಈ ಆಂಥೋನಿ ಆಲ್ಬನೀಸ್ ಯಾವ ದೇಶದವರು? ಎ ಫಾರ್ ಆಂಥೋನಿ, ಎ ಫಾರ್ ಆಸ್ಟ್ರೇಲಿಯಾ ದೇಶದವರಾಗಿದ್ದಾರೆ ಇವರು. ಸರಿನಾ, ಯಾರು? ಆಂಥೋನಿ ಆಲ್ಬನೀಸ್ ಅನ್ನೋರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮೇ 3, 2025ರಂದು ಗೋಲ್ಡ್ ಸಿಕ್ಕ ಭಾರತದ ಮೊದಲ AI ಚಾಲಿತ ಚಿನ್ನ ಕರಗುವ ATM ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಕೊಚ್ಚಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ 4 ಅಹಮದಾಬಾದ್. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೈದರಾಬಾದ್ ಅನ್ನೋದಾಗುತ್ತೆ. ಸೊ ನಿಮಗೆ ಏನಾದರೂ ನಾನು ಹೇಳೋದು ಸ್ಪೀಡ್ ಅನ್ನಿಸ್ತಾ ಇದ್ದರೆ ಪ್ಲೀಸ್ 0.9x ಇಟ್ಕೊಂಡು ನೋಡಿ. ಸರಿನಾ. ಸೊ ಇದರಲ್ಲಿ ಏನು ನನ್ನ ಸ್ವಾರ್ಥ ಇಲ್ಲ, 0.9x ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಜಾಸ್ತಿ ವಿಡಿಯೋ ನೋಡ್ತೀರಾ ಅಂತ. ಬಟ್ ಏನು ಅಂತಂದರೆ ಕೆಲವೊಬ್ಬರಿಗೆ ಸ್ಪೀಡ್ ಆಗ್ತಾ ಇರುತ್ತೆ. ಸೊ ಇಫ್ ಏನಾದರೂ ನಿಮಗೆ ಓಕೆ ನಾನು ನೋಡಲ್ಲ ಅಂತಂದರೆ ಇದನ್ನೇ ವಿಡಿಯೋನ 2 ಸರಿ ನೋಡ್ಕೊಳ್ಳಿ. ಸರಿನಾ, ನಿಮಗೆ ಅದು ತಲೆನಲ್ಲಿ ಕುಂತ್ಬಿಡುತ್ತೆ. ಇಲ್ಲ ಅಂತಂದರೆ ನಿಧಾನವಾಗಿ ಪಾಸ್ ಮಾಡ್ತಾ ನೀವು ಇದ್ರೇನೋ ಬರಿತಾ ಹೋಗಿ. ಸೊ ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇಂಪಾರ್ಟೆಂಟ್ ಇರತಕ್ಕಂಥ ಕ್ವಶನ್ಗಳಾಗಿದ್ದಾವೆ. ಸೊ ಸರಿನಾ. ಸೊ ಅದೇ ಒಂದು ರೀತಿಯ ಒಂದು ಕಳಕಳಿ ಇದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2025-26ರ ಹಣಕಾಸು ವರ್ಷಕ್ಕೆ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ, ಯಾರನ್ನು ನೇಮಿಸಲಾಗಿದೆ? ರಾಜೀವ್ ಮೇಮಾನಿ ಅವರನ್ನು ನೇಮಿಸಲಾಗಿದೆ. ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ. ಇವ್ರನ್ನ ಜಾಸ್ತಿ ಕೇಳ್ತಾರೆ ನೋಡಿ. ಯಾರ್ದು? CIA ಅಧ್ಯಕ್ಷ ಏನಿದೆ ಅಲ್ವಾ, ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರನ್ನು ಸಾಕಷ್ಟು ಸರಿ ಕೇಳ್ತಾರೆ. ಅವ್ರು ರೀಸೆಂಟಾಗಿ ನೇಮಕ ಆಗಿದ್ರೂ ಕೇಳ್ತಾರೆ, ಅವರು ಆಲ್ರೆಡಿ ನೇಮಕ ಆಗಿ 1-2-3 ವರ್ಷ ಆಗಿದ್ರೂ ಕೂಡ ಕೇಳ್ತಾರೆ. ಏನು ಈ ಒಂದು ಕ್ವಶನ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ ತೆಗಿಯೋನಿಗೆ ಒಂದು ಸ್ವಲ್ಪ ಲವ್, ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮೇ 2025ರಲ್ಲಿ ನ್ಯಾಯಮೂರ್ತಿ ಕೆಂಪಯ್ಯ ಸೋಮಶೇಖರ್ ಅವರನ್ನು ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ. ಸೊ ಯಾವ ಒಂದು
ನ್ಯಾಯಾಲಯ? ಆಪ್ಷನ್ ಎ ಪಾಟ್ನಾ ಹೈಕೋರ್ಟ್, ಆಪ್ಷನ್ ಬಿ ದೆಹಲಿ ಹೈಕೋರ್ಟ್, ಆಪ್ಷನ್ ಸಿ ಮದ್ರಾಸ್ ಹೈಕೋರ್ಟ್, ಆಪ್ಷನ್ 4 ಮಣಿಪುರ್ ಹೈಕೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಮಣಿಪುರ್ ಹೈಕೋರ್ಟ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಯಾಕಂದರೆ ರೀಸೆಂಟಾಗಿ ನೇಮಕ ಆಗಿದ್ದರೆ ಅದಕ್ಕೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ, 2028ರಲ್ಲಿ 4ನೇ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನವನ್ನು ಯಾವ 2 ದೇಶಗಳು ಜಂಟಿಯಾಗಿ ಆಯೋಜಿಸಲಿವೆ ಅಂತ ಕೇಳಿದ್ದಾನೆ. ಸೊ ಯಾವ ದೇಶಗಳು ಆಯೋಜಿಸಲಿವೆ ಹೇಳ್ಬೋದಾ? ಆಪ್ಷನ್ ಎ ಪೋರ್ಚುಗಲ್ ಮತ್ತು ಕಿನ್ಯಾ, ಆಪ್ಷನ್ ಬಿ ಸ್ವೀಡನ್ ಆ್ಯಂಡ್ ಫಿಜಿ, ಆಪ್ಷನ್ ಸಿ ಫ್ರಾನ್ಸ್ ಮತ್ತು ಕೋಸ್ಟರಿಕಾ, ಆಪ್ಷನ್ 4 ಚಿಲಿ ಮತ್ತು ದಕ್ಷಿಣ ಕೊರಿಯಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಚಿಲಿ ಮತ್ತು ದಕ್ಷಿಣ ಕೊರಿಯಾ ಆಗುತ್ತೆ. ಯಾವೊಂದು ವರ್ಷದಲ್ಲಿ 2028ರಲ್ಲಿ 4ನೇ ವಿಶ್ವ ಸಾಗರ ಸಮ್ಮೇಳನವನ್ನು ಯಾವ 2 ದೇಶಗಳು? ಈ ಚಿಲಿ ಮತ್ತು ದಕ್ಷಿಣ ಕೊರಿಯಾ. ಸರಿನಾ? ನೀವು ಕಣ್ಮುಚ್ಕೊಂಡು ಮತ್ತೆ ಫ್ರಾನ್ಸ್ ಮತ್ತು ಕೋಸ್ಟರಿಕಾ ಹಾಕಬೇಡಿ. ಸರಿನಾ? ಇದು ಕೂಡ ನ್ಯೂಸಲ್ಲಿ ಇದೆ, ಅದು ಕೂಡ ನಿಮಗೆ ಮುಂದೆ ಕ್ವಶನ್ ಹಾಕಿದ್ದೀನಿ, ಅದನ್ನು ಹೇಳ್ತೀನಿ ನಿಮಗೆ. ಸರಿನಾ? ಸೊ ಇಲ್ಲಿ 4ನೇ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ ಅಂತ ಕೇಳಿದ್ರೆ ಚಿಲಿ ಮತ್ತು ದಕ್ಷಿಣ ಕೊರಿಯಾ ಅಂತ ಹೇಳಬೇಕಾಗುತ್ತೆ. ಸರಿನಾ? ಚಿಲಿ ಮತ್ತು ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾ ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ? ದಕ್ಷಿಣ ಕೊರಿಯಾ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರಲ್ಲ, ನಮ್ಮ ಏಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಒಂದು ದೇಶವಾಗಿದೆ. ಚಿಲಿ ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ? ಇದು ದಕ್ಷಿಣ ಅಮೆರಿಕದಲ್ಲಿ. ಸರಿನಾ? ದಕ್ಷಿಣ ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥ ಒಂದು ದೇಶವಾಗಿದೆ. ಅತಿ ಉದ್ದವಾಗಿರ್ತಕ್ಕಂಥ ದೇಶವಾಗಿದೆ. ಲಂಬವಾಗಿರ್ತಕ್ಕಂಥ ಅತಿ ಉದ್ದವಾದ ದೇಶ ಯಾವುದು ಅಂತ ಕೇಳ್ಬೋದು ನಿಮಗೆ. ಸರಿನಾ? ಯಾವ ದೇಶ ಅಂದರೆ ಇದೇ ಒಂದು ಚಿಲಿ ದೇಶ. ಸರಿನಾ? ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಹೂ ವಾಸ್ ಎಲೆಕ್ಟೆಡ್ ಆಸ್ ದ ನ್ಯೂ ಚಾನ್ಸಲರ್ ಆಫ್ ಜರ್ಮನಿ ಇನ್ ಮೇ 2025 ಅಂತ ಕೇಳಿದ್ದಾರೆ. ಹೊಸ ಚಾನ್ಸಲರ್ ಯಾರಾಗಿದ್ದಾರೆ ಜರ್ಮನಿದು ಅಂತ. ಜರ್ಮನಿಯ ಒಬ್ಬ ಫೇಮಸ್ ಚಾನ್ಸಲರ್ ಯಾರು? ಹಿಟ್ಲರ್ ಅಲ್ವಾ? ಯಾವ ಒಂದು ಸಮಯದಲ್ಲಿ? 1930 ಮತ್ತು 40 ಒಂದು ಆಸ್ಪಾಸ್ನ ಸಮಯದಲ್ಲಿ. ಸರಿನಾ? ಯಾರು ಅಂದರೆ ಹಿಟ್ಲರ್. ಅತಿ ಕುಳ್ಳ ವ್ಯಕ್ತಿ, ಅದಂದ್ರೆ ಅತಿ ಬುದ್ಧಿವಂತ ವ್ಯಕ್ತಿ. ಆತ ಚಾನ್ಸಲರ್ ಆಯ್ಕೆ ಆಗಿರ್ತಾನೆ. ಅಲ್ಲಿ ಪ್ರಧಾನಮಂತ್ರಿ ಅನ್ನೋ ಒಂದು ಹುದ್ದೆ ಇಲ್ಲ, ಅಲ್ಲಿ ಪ್ರೆಸಿಡೆಂಟ್ ಅನ್ನೋ ಹುದ್ದೆ ಇಲ್ಲ. ಅಲ್ಲಿ ಯಾವ ಒಂದು ಹುದ್ದೆ ಇದೆ ಅಂದರೆ ಚಾನ್ಸಲರ್ ಅಂತ ಹುದ್ದೆ ಕಂಡು ಬರುತ್ತೆ. ಸೊ ನಿಮಗೆ ಕೇಳ್ಬೋದು, ಚಾನ್ಸಲರ್ ಅಂತ ಯಾವ ಒಂದು ದೇಶದಲ್ಲಿ ಆ ದೇಶದ ಮುಖ್ಯಸ್ಥನನ್ನು ಕರೆಯಲಾಗುತ್ತದೆ ಅಂತ ಕೇಳ್ಬೋದು. ಆಪ್ಷನ್ ಕೊಡ್ಬೋದು ನಿಮಗೆ. ಸ್ವೀಡನ್, ಜರ್ಮನಿ, ಅಮೇರಿಕಾ ಮತ್ತು ಬೇರೆ ವಗೇರೆ ಆಪ್ಷನ್ ನಿಮಗೆ ಕೊಡ್ಬೋದು. ಸೊ ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ಜರ್ಮನಿ ಅಂತ. ಸರಿನಾ? ಜರ್ಮನಿ ದೇಶದಲ್ಲಿ ಚಾನ್ಸಲರ್ ಹುದ್ದೆ ಕಂಡು ಬರುತ್ತೆ. ದೇಶದ ಅತ್ಯುನ್ನತ ಹುದ್ದೆ ಅದು. ಆ್ಯಂಡ್ ದೆನ್ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಓಲಾಫ್ ಸ್ಕಾಲ್ಜ್, ಆಪ್ಷನ್ ಬಿ ಆರ್ಮಿನ್ ಲಾಸ್ಚೆಟ್, ಆಪ್ಷನ್ ಸಿ ಫೆಡ್ರಿಕ್ ಮ್ಯಾರ್ಜ್, ಆಪ್ಷನ್ 4 ಆಂಜೆಲಾ ಮಾರ್ಕೆಲ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಫೆಡ್ರಿಕ್ ಮರ್ಜ್ ಅನ್ನೋದು ಏನಿದೆ ಅಲ್ವಾ, ಸೊ ಅದು ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಈ ಜರ್ಮನಿಯ ನೂತನ ಚಾನ್ಸಲರ್ ಯಾರು ಇದ್ದಾರೆ ಅಂದರೆ ಫೆಡ್ರಿಕ್ ಮರ್ಜ್ ಅನ್ನೋರು ಇದ್ದಾರೆ. ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, 2025ರಲ್ಲಿ ಬ್ರಿಟನ್ನಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದ ಭಾರತೀಯ ನಟ ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ ನಟ ಹೇಳ್ಬೋದಾ? ಆಪ್ಷನ್ ಎ ಅಲ್ಲು ಅರ್ಜುನ್, ಆಪ್ಷನ್ ಬಿ ಚಿರಂಜೀವಿ, ಆಪ್ಷನ್ ಸಿ ರಜನಿಕಾಂತ್, ಆಪ್ಷನ್ 4 ಕಮಲ್ ಹಾಸನ್. ಯಾರು? ರಜನಿಕಾಂತ, ಕಮಲ್ ಹಾಸನ, ಅಲ್ಲು ಅರ್ಜುನ, ಏನು ಪುಷ್ಪನ? ಯಾರು ಅಲ್ಲ, ಚಿರಂಜೀವಿ. ಸರಿನಾ? ಚಿರಂಜೀವಿ ಯಾವ ಒಂದು ಭಾಷೆಯ ನಟ ಆಗಿದ್ದಾರೆ? ತೆಲುಗು ಭಾಷೆಯ ನಟನಾಗಿದ್ದಾರೆ. ಯಾರು? ಚಿರಂಜೀವಿ ಅನ್ನೋರು. ಸರಿನಾ? ಸೊ ಅವ್ರ ಅಣ್ಣನೋ ತಮ್ಮನೋ? ಪವನ್ ಕಲ್ಯಾಣ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಆಸ್ಕರ್ 2025ರಲ್ಲಿ ಅನೋರಾ ಚಿತ್ರದಲ್ಲಿನ ಪಾತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಅರಿಯಾನಾ ಗ್ರ್ಯಾಂಡೆ, ಆಪ್ಷನ್ ಬಿ ಜೋಯಿ ಸಾಲ್ಡಾನಾ, ಆಪ್ಷನ್ ಸಿ ಮೈಕಿ ಮ್ಯಾಡಿಸನ್, ಆಪ್ಷನ್ ಡಿ ಕಾರ್ಲಾ ಸೋಫಿಯಾ ಗ್ಯಾಸ್ಕನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರು ನಟಿ ಏನಿರ್ತಾರಲ್ವ, ಒಂದು ಸ್ವಲ್ಪ ಹುಚ್ಚುಚ್ಚಾಗಿರ್ತಾರೆ, ಮ್ಯಾಡ್ ಇರ್ತಾರೆ. ಸೊ ಅದಕ್ಕೆ ಮೈಕಿ ಮ್ಯಾಡಿಸನ್ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ಅವ್ರು ಯಾವ ಒಂದು ಚಿತ್ರದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ? ಅನೋರಾ ಚಿತ್ರದಲ್ಲಿ. 2025ರ ಅತ್ಯುತ್ತಮ ಚಿತ್ರ ಯಾವುದು? ಇದೇ ಒಂದು ಅನೋರಾ ಚಿತ್ರ. ಸರಿನಾ? ಆ ಒಂದು ನಾಯಕಿ ಯಾರು? ಈ ಮೈಕಿ ಮ್ಯಾಡಿಸನ್. ಸರಿನಾ? ಮೈಕಿ ಮ್ಯಾಡಿಸನ್ ಅಂತ ನಾವು ಹೇಳ್ತೀವಿ. ಯಾರು? ಮೈಕಿ ಮ್ಯಾಡಿಸನ್. ಕೇಳಬಹುದು. ಇನ್ನು ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಈ ಪ್ರಶಸ್ತಿಯನ್ನು ಕೊಡಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಈಗ ಒಂದು ಕ್ವಶನ್ ಏನಿದೆ ಅಲ್ವಾ, ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಒಂದು ಚಿತ್ರದ ಹೆಸರನ್ನೇ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಜನವರಿ 2025ರಲ್ಲಿ ಮೈಕಲ್ ಮಾರ್ಟಿನ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ. ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ಯಾರು? ಈ ಮೈಕಲ್ ಮಾರ್ಟಿನ್ ಅವರು. ಯಾವೊಂದು ದೇಶ ಅಂತ ನೋಡಿದ್ರೆ ಆಪ್ಷನ್ ಸಿ ಐರ್ಲ್ಯಾಂಡ್ ಅನ್ನೋದು. ಸೊ ಹಾಗೆ ನಿಮಗೆ ಒಂದು ನಾನು ಮಿಸ್ಟೇಕ್ ಮಾಡಿದ್ದೆ ಲಾಸ್ಟ್ ಒಂದು ಹೇಳುವಾಗ. ಏನು ಅಂತಂದರೆ, ಈ ನೊಮ್ಯಾಡಾ ಪಾಸ್ಪೋರ್ಟ್ ಇಂಡೆಕ್ಸಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದಾಗ ಅಲ್ಲಿ ನಾನು ನಿಮ್ಗೆ ಹೇಳಿದ್ದು ಐಸ್ಲ್ಯಾಂಡ್ ಅಂತ ಹೇಳಿದೆ. ಸರಿನಾ? ಅದನ್ನು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ. ಏನು ಅಂದರೆ ಐಸ್ಲ್ಯಾಂಡ್ ಅಲ್ಲ, ಇಲ್ಲಿ ಐರ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಸರಿನಾ? ಹೆನ್ಲಿ ಪಾಸ್ಪೋರ್ಟಲ್ಲಿ ನಿಮ್ಗೆ ಕಂಡುಬರ್ತಕ್ಕಂಥ ಮೊದಲ ಸ್ಥಾನ ದೇಶ ಯಾವುದು ಅಂದರೆ ಸಿಂಗಾಪುರ್ ದೇಶ. ಅದು ಪ್ರಾಬ್ಲಮ್ ಇಲ್ಲ. ಸರಿನಾ? ಅದು ಕೂಡ ನಿಮ್ಗೆ ಮುಂದೆ ಹಾಕಿದ್ದೇನೆ. ಬಟ್ ಈ ನೊಮ್ಯಾಡಾ ಪಾಸ್ಪೋರ್ಟಲ್ಲಿ ನಮ್ಮ ಭಾರತದ ಸ್ಥಾನಮಾನ ಏನು ಅಂತ ಕೇಳಿದ್ರೆ 148ನೇ ಸ್ಥಾನಮಾನ ಇದೆ. ಸರಿನಾ? ಅದು ಕೂಡ ನೆನ್ಪಿಟ್ಕೊಳ್ಳಿ. ಬಟ್ ಮೊದಲ ಸ್ಥಾನ ಯಾವುದು ಅಂದರೆ ಐರ್ಲ್ಯಾಂಡ್ ದೇಶ ಮೊದಲ ಸ್ಥಾನದಲ್ಲಿದೆ. ಸರಿನಾ? ಅದು ಸ್ವಲ್ಪ ಅದು ಮಿಸ್ಟೇಕ್ ಆಗಿತ್ತು ಹೇಳುವಾಗ, ಅದನ್ನು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಫೆಬ್ರವರಿ 14ರಿಂದ 16, 2025ರವರೆಗೆ 10ನೇ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಎಲ್ಲಿ ನಡೆದಿದೆ ಮಹಿಳಾ ಸಮ್ಮೇಳನ? ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನ ಇಂಪಾರ್ಟೆಂಟ್ ಇದೆ. ಸರಿನಾ? ಎಲ್ಲಿ ನಡೆದಿದೆ? ಈ ಒಂದು ಬೆಂಗಳೂರಿನಲ್ಲಿ ನಡೆದಿದೆ. ಎಲ್ಲಿ?
ಬೆಂಗಳೂರಿನಲ್ಲಿ, ಸರಿನಾ, ರಾಷ್ಟ್ರೀಯ ಮಹಿಳಾ ದಿನ ಯಾವಾಗಿದೆ? ಈ ಫೆಬ್ರವರಿ 13ನೇ ತಾರೀಕೇನಿದೆ ಅಲ್ವಾ, ರಾಷ್ಟ್ರೀಯ ಮಹಿಳಾ ದಿನ ಇದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವಾಗಿದೆ? ಈ ಮಾರ್ಚ್ 8ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಿದ್ದಾನೆ ಸಾಕಷ್ಟು ಸರಿ ಕೇಳಿದ್ದಾನೆ. ಯಾವುದು? ಮಾರ್ಚ್ 8ರ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತ ಮತ್ತು ಯಾವ ದೇಶದ ನಡುವೆ ಎಕೋವೆರಿಯನ್ 2025 ವ್ಯಾಯಾಮ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಯಾವ್ಯಾವ ದೇಶಗಳ ಮಧ್ಯೆ ನಡೆಸ್ತದೆ ಇದು? ಆಪ್ಷನ್ ಎ ಮಲೇಷಿಯಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಮಾಲ್ಡೀವ್ಸ್, ಆಪ್ಷನ್ ಡಿ ಶ್ರೀಲಂಕಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಮಾಲ್ಡೀವ್ಸ್ ಅಂತ ಆಗುತ್ತೆ, ಸರಿನಾ. ಎಕ್ಸ್ ಎಕ್ವೇರಿಯನ್ ಅಂತ ಹೇಳ್ತೀವಿ. ಎಕ್ಸ್ ಎಕ್ವೇರಿಯನ್ ಅಂತ ಹೇಳ್ತೀವಿ. ಎಕ್ಸ್ ಎಕ್ವೇರಿಯನ್ ಈ ಒಂದು ಯುದ್ಧಾಭ್ಯಾಸ ಯಾವ್ಯಾವ ದೇಶಗಳ ಮಧ್ಯೆ ಅಂದರೆ, ಒಂದು ನಮ್ಮ ಭಾರತ ದೇಶ, ಹಾಗೆ ಇನ್ನೊಂದು ಈ ಒಂದು ಮಾಲ್ಡೀವ್ಸ್ ದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಮಾಲ್ಡೀವ್ ದೇಶ ನಡೆಸ್ಕೊಡ್ತವೆ ಎರಡೂ ಕೂಡ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ನವೀಕರಿಸಬಹುದಾದ ಶಕ್ತಿಯಿಂದ ಸಂಪೂರ್ಣವಾಗಿ ಚಾಲಿತವಾಗುವ ವಿಶ್ವದ ಮೊದಲ ನಗರವಾಗಲು ಯಾವ ನಗರ ಗುರಿ ಹೊಂದಿದೆ ಅಂತ ಕೇಳಿದ್ದಾನೆ. ಯಾವುದು? ರಿನ್ಯೂವಬಲ್ ಎನರ್ಜಿ ಅಂತ ಹೇಳ್ತೀವಲ್ವಾ. ಸೊ ಆ ಒಂದು ಎನರ್ಜಿಯಿಂದ, ಆ ಒಂದು ಎಲೆಕ್ಟ್ರಿಕಲ್ ಸೋರ್ಸಿಂದ ಸಂಪೂರ್ಣವಾಗಿ ಅದನ್ನೇ ಇರಬೇಕು ಅಂತ ಯಾವ ಒಂದು ನಗರ ಆಗಬೇಕು ಅಂತ ಹೊರಟಿದೆ. ಆಪ್ಷನ್ ಎ ದುಬೈ, ಆಪ್ಷನ್ ಬಿ ಜೈಪುರ, ಆಪ್ಷನ್ ಸಿ ಅಮರಾವತಿ, ಆಪ್ಷನ್ 4 ಅಹಮದಾಬಾದ್ ಅಂತ ನಾವು ಹೇಳ್ತೀವಿ. ಯಾವೊಂದು ನಗರ ಹೇಳ್ಬೋದಾ? ಭಾರತ ಸಿಂಗಾಪುರ್. ಯಾವ ನಗರ? ಇದೇ ಒಂದು ಅಮರಾವತಿ. ಆಗಿಲ್ಲ, ಆಗ್ತದೆ ಅಂತ ಹೇಳ್ತಾರೆ, ಸರಿನಾ. ಸೊ ಯಾವೊಂದು ನಗರ ಅಂತ ನೋಡಿದ್ರೆ, ಅಮರಾವತಿ ಏನು ನಗರ ಇದೆ ಅಲ್ವಾ, ಮೀನ್ಸ್ ದ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ. ಆ ಒಂದು ನಗರವನ್ನು ನವೀಕರಿಸಬಹುದಾದ ಶಕ್ತಿಯಿಂದ ಸಂಪೂರ್ಣವಾಗಿ ಚಾಲಿತವಾಗುವ ವಿಶ್ವದ ಮೊದಲ ನಗರವಾಗಲು ಗುರಿಯನ್ನು ಹಾಕಿಕೊಂಡಿದ್ದಾರೆ. ಯಾರು? ಆಂಧ್ರದ ಸರ್ಕಾರ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಯಾಕೆಂದರೆ ಮೊದಲ ಇದೆ. ಸೊ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸೆಪ್ಟೆಂಬರ್ 23, 2027ರಂದು ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ. ಈ ಕ್ವಶನ್ ಏನಿದೆ ಅಲ್ಲ, ಹೆವಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇದು. ಯಾಕೆ ಇಂಪಾರ್ಟೆಂಟ್ ಇದೆ? ಏನಿಲ್ಲ, ನಮ್ಮ ಭಾರತದ ಏನು ಸುಪ್ರೀಂ ಕೋರ್ಟ್ ಇದೆ ಅಲ್ವಾ, ಸುಪ್ರೀಂ ಕೋರ್ಟಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಮಹಿಳೆ ಚೀಫ್ ಜಸ್ಟಿಸ್ ಆಗಿಲ್ಲ. ಸರ್ ಆಗಿದ್ದಾರಲ್ಲ, ಅವರು ಜಸ್ಟಿಸ್ ಆಗಿದ್ದಾರೆ, ಸರಿನಾ. ಈ 33 ಜನರಲ್ಲಿ ಒಬ್ಬರಾಗಿದ್ದಾರೆ. ಆ 34ನೇ ಜನ ಅವರು ಆಗಿಲ್ಲ, ಸರಿನಾ. ಸೊ ಅದಕ್ಕೆ ಇಲ್ಲಿ ಒಬ್ಬರು ಮಹಿಳೆ ಇದ್ದಾರೆ. ಅವರು 2027ರಲ್ಲಿ ಅವರ ಈ ಒಂದು ಏನಂತ ಹೇಳ್ತೀವಿ, ಹಿರಿತನದ ಆಧಾರದ ಮೇಲೆ ಅವರಿಗೆ ಆ ಒಂದು ವರ್ಷ ಚೀಫ್ ಜಸ್ಟಿಸ್ ಹುದ್ದೆಯನ್ನು ನೀಡಲಾಗ್ತದೆ, ಸರಿನಾ. ಯಾರವರು? ಆಪ್ಷನ್ ಎ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ, ಆಪ್ಷನ್ ಬಿ ಬೆಲಾ ತ್ರಿವೇದಿ, ಆಪ್ಷನ್ ಸಿ ವಿ.ಕೆ. ಅಗರ್ವಾಲ್, ಆಪ್ಷನ್ 4 ಬಿ.ವಿ. ನಾಗರತ್ನ ಅಂತ ಇದೆ. ಯಾರಂತ ಹೇಳ್ಬೋದಾ? ಯಾರು? ಬಿ.ವಿ. ನಾಗರತ್ನ ಅವರು ಯಾವ ಒಂದು ರಾಜ್ಯದವರು? ಇವರು ನಮ್ಮ ಕರ್ನಾಟಕ ರಾಜ್ಯದವರು ಇದ್ದಾರೆ ನೋಡಿ. ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಕೂಡ ನಾವು ಹೇಳ್ಕೋಬಹುದು. ಇವನ್ ನಮ್ಮ ಕರ್ನಾಟಕ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ಬರೋ ಚಾನ್ಸಸ್ ಸಾಕಷ್ಟಿದೆ. 2027ರಲ್ಲಿ ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾವ ರಾಜ್ಯದ ಮಹಿಳೆ ಆಯ್ಕೆಯಾಗಲಿದ್ದಾರೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಕರ್ನಾಟಕ ಅಂತ. ಯಾರು ಅಂತ ಕೇಳ್ತಾರೆ, ಅವಾಗ ನೀವು ಹೇಳಬೇಕಾಗುತ್ತೆ ನಾಗರತ್ನ ಅಂತ, ಸರಿನಾ. ಆ್ಯಂಡ್ ನಮ್ಮ ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ನಾಗರತ್ನ ಅಲ್ವಾ, ಅವ್ರ ಹೆಸರು ನಾಗರತ್ನ ಇದೆ ಅಲ್ವಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ದೇಶ ಪಾಲುದಾರಿಕೆ ಚೌಕಟ್ಟಿಗೆ ಸಹಿ ಹಾಕಿದ ಮೊದಲ ಆಫ್ರಿಕನ್ ದೇಶ ಯಾವುದು ಅಂತ ಕೇಳಿದಾನೆ. ಯಾವ ದೇಶ ಮೊದಲ ದೇಶವಾಗಿದೆ? ಆಪ್ಷನ್ ಎ ನೈಜೀರ್, ಆಪ್ಷನ್ ಬಿ ಮಾರಿಷಿಯಸ್, ಆಪ್ಷನ್ ಸಿ ನೈಜೀರಿಯಾ, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಇಲ್ಲಿ ಆಫ್ರಿಕಾ ಅಂತ ನೋಡಿ, ಇಲ್ಲಿ ಆಫ್ರಿಕಾ ಅಂತ ಹಾಕಬೇಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮಾರಿಷಿಯಸ್ ಆಗುತ್ತೆ. ಇದೇನು ಸೌರ ಒಕ್ಕೂಟ ಇದೆ ಅಲ್ವಾ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಹೇಳ್ತೀವಲ್ವಾ, ಆ ಒಂದು ಅಲಯನ್ಸ್ನಲ್ಲಿ ಮೊದಲ ಆಫ್ರಿಕನ್ ದೇಶ ಯಾವ್ದು ಸಹಿ ಹಾಕಿದೆ ಅಂತಂದರೆ ಮಾರಿಷಿಯಸ್ ದೇಶ ಸಹಿ ಹಾಕಿದೆ, ಸರಿನಾ. ಸೊ ಹಾಗಾದರೆ ಇವಾಗ ಟೋಟಲಿ ಎಷ್ಟು ಮೆಂಬರ್ ಕಂಟ್ರಿಗಳಿದ್ದಾವೆ? 107 ಮೆಂಬರ್ ಕಂಟ್ರಿಗಳಿದ್ದಾವೆ. ಹಾಗಾದರೆ 107ನೇದು ಯಾವುದು ಸರ್? ಮಾಲ್ಡವ್ ಅಂತ, ಸರಿನಾ. ಮಾಲ್ಡವ್ ಅಂತ ಬರುತ್ತೆ, ಸರಿನಾ. ಆ ಒಂದು ಮಾಲ್ಡೋವ್. ಆ ಮಾಲ್ಡೋ ಅನ್ನುವ ದೇಶ ಏನಿದೆ ಅಲ್ವಾ, 107ನೇ ಒಂದು ದೇಶವಾಗಿದೆ, 107ನೇ ಸದಸ್ಯ ರಾಷ್ಟ್ರವಾಗಿದೆ. ಯಾವುದರಲ್ಲಿ? ISAದಲ್ಲಿ. ISA ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಈ ಗುರುಗಾಂವದಲ್ಲಿ ಕಂಡುಬರುತ್ತೆ. ಗುರುಗಾಂವ್ ಎಲ್ಲಿ ಕಂಡುಬರುತ್ತೆ? ಹರಿಯಾಣದಲ್ಲಿ ಕಂಡುಬರ್ತಕ್ಕಂಥ ಒಂದು ಸಿಟಿ ಆಗಿದೆ, ಸರಿನಾ. ಅದು ಕೂಡ ಒಂದು ರೀತಿ ಹೇಳಬೇಕಂದ್ರೆ ನಮ್ಮ ಬೆಂಗಳೂರು ಹೇಗೆ ಬೆಳೀತಾ ಇದೆ ಅಲ್ವಾ IT ಸೆಕ್ಟ್ರಲ್ಲಿ, ಸೊ ಆ ರೀತಿ ಅದು ಕೂಡ ಬೆಳೀತಾ ಇದೆ ಜಾಸ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಮೇ 2025ರಲ್ಲಿ ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ ನಮ್ಮದು ಆಗಲೇ ಹೇಳಿರೋದು ಮಸಾಟೋ ಕಾಂಡ ಅವ್ರದ್ದು ಯಾರದು? ADB. ಇವ್ರದ್ದು AFDB ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ನ 9ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಯಾರಾಗಿದ್ದಾರೆ? ಅವ್ರು ಎಷ್ಟನೇ ಅಧ್ಯಕ್ಷರಾಗಿದ್ದರು? ಮಸಾಕೋ ಕಾಂಡ ಅವರು 11ನೇ ಅಧ್ಯಕ್ಷರಲ್ವಾ. ಸೊ ಇವರು 9ನೇ ಅಧ್ಯಕ್ಷರಿದ್ದಾರೆ. ಸೊ ಯಾರಿದ್ದಾರೆ? ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಅಡೇ ಫರಾಜಿ, ಆಪ್ಷನ್ ಬಿ ಸಿಡಿ ಔಲ್ಡ್ ತಹ, ಆಪ್ಷನ್ ಸಿ ಅಲೋಮ್ ಕೋಫಿ, ಆಪ್ಷನ್ 4 ಅಕುನುಮಿ ಅಡಿಸಿನಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸಿಡಿ ಔಲ್ಡ್ ತಾಹ್ ಅನ್ನೋರು ಏನಿದ್ದಾರಲ್ವಾ, ಈ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ನ 9ನೇ ನೂತನ ಅಧ್ಯಕ್ಷರಾಗಿ ಆಯ್ಕೆಯನ್ನು ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2025ರಲ್ಲಿ 3ನೇ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ ಯಾವ 2 ದೇಶಗಳು ಸಹ ಆತಿಥ್ಯ ವಹಿಸಿದ್ದವು ಅಂತ ಕೇಳಿದ್ದಾನೆ. ಆವಾಗಲೇ ನಿಮಗೆ ಒಂದು ಹೇಳಿದ್ದೆ ಅಲ್ವಾ, ಯಾವ್ದು ಹೇಳಿದ್ದೆ? ಚೀಲಿ ಮತ್ತು ಸೌತ್ ಕೊರಿಯಾ ಅಂತ ಹೇಳಿದ್ದೆ. ಎಷ್ಟನೇದಾಗಿತ್ತು ಅದು? 4ನೇದಾಗಿತ್ತಲ್ವಾ, 2028ರಲ್ಲಿ ನಡೆಸ್ಕೊಡೋದಾಗಿತ್ತು. ಸೊ ಇಲ್ಲಿ ನೀವು ಯಾವುದು ಹೇಳಬೇಕಾಗುತ್ತೆ ಹಾಗಾದರೆ? 3ನೇದು ಅಂದರೆ ಯಾವುದು ಅಂದರೆ ಆಪ್ಷನ್ ಸಿ, ಈ ಸೌತ್
ಈ ಕೋಸ್ಟರಿಕಾ ಮತ್ತು ಫ್ರಾನ್ಸ್ ಏನಿದೆ ಅಲ್ವಾ, ಈ ಎರಡು ದೇಶಗಳು 3ನೇ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನದ ಆತಿಥ್ಯವನ್ನು ವಹಿಸ್ಕೊಂಡಿದ್ದಾವೆ. ಹಾಗಾದರೆ 4ನೇದು ಯಾರು? ಚಿಲಿ ಮತ್ತು ಸೌತ್ ಕೊರಿಯಾ ಅನ್ನೋದು ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಏಪ್ರಿಲ್ 9, 2025 3ನೇ ಬಿಮ್ಸ್ಟೆಕ್ ಕೃಷಿ ಸಚಿವರ ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಕೃಷಿ ಸಚಿವರ ಸಭೆ ಎಲ್ಲಿ ನಡೆದಿದೆ ಹೇಳ್ಬೋದಾ? ಆಪ್ಷನ್ ಎ ಥೈಲ್ಯಾಂಡ್, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಕಠ್ಮಂಡು, ಆಪ್ಷನ್ ಡಿ ಢಾಕಾ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಕಠ್ಮಂಡು ಅನ್ನೋದು ಇದಕ್ಕಾಗುತ್ತೆ. ಸರಿನಾ? ಬಿಮ್ಸ್ಟೆಕ್ ಕೃಷಿ ಸಚಿವರ ಸಭೆ ಹೇಳ್ತಾ ಇದ್ದೀನಿ ನಾನು. ವಾಣಿಜ್ಯ ವ್ಯಾಪಾರದ ಅಂತ ಏನಾದರೂ ಕೇಳಿದ್ರೆ ನಮ್ಮ ನವದೆಹಲಿ ಆಗಿರ್ತಿತ್ತು. ಸರಿನಾ? ಇಫ್ ಏನಾದರೂ ನಿಮಗೆ ಜಸ್ಟ್ 6ನೇ ಬಿಮ್ಸ್ಟೆಕ್ ಸಮ್ಮೇಳನ ಎಲ್ಲಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿತ್ತು ಥೈಲ್ಯಾಂಡ್ ಅಂತ ಹೇಳಬೇಕಾಗಿತ್ತು. ಹಾಗಾದರೆ 7ನೇದು ಎಲ್ಲಿ ಅಂತ ಕೇಳ್ತಾನೆ, ಅವಾಗ ನೀವು ಢಾಕಾ ಅಂತ ಹೇಳಬೇಕಾಗಿತ್ತು, ಬಾಂಗ್ಲಾದೇಶ. ಸರಿನಾ? ಬಟ್ ಇಲ್ಲಿ ಏನು ಕೇಳಿದಾನೆ ಅಂದರೆ 3ನೇ ಬಿಮ್ಸ್ಟೆಕ್ ಕೃಷಿ ಸಚಿವರ ಸಭೆ ಅಂತ ಕೇಳಿದ್ದಾನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ನೇಪಾಳ ದೇಶದ ಒಂದು ರಾಜಧಾನಿ ಆಗಿರ್ತಕ್ಕಂಥ ಕಠ್ಮಂಡು ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಉತ್ತರಾಖಂಡ ಅರಣ್ಯ ಇಲಾಖೆಯ ರಾಜ್ಯದ ಮೊದಲ ಸೈಕಾಡ್ ಉದ್ಯಾನವನವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ? ಸೊ ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಯಾವುದು ಅಂದರೆ ಹಲ್ದಾನಿ ಅನ್ನೋ ಒಂದು ಸ್ಥಳದಲ್ಲಿ ಈ ಒಂದು ಮೊದಲ ಸೈಕಾಡ್ ಉದ್ಯಾನವನವನ್ನು ಸ್ಥಾಪನೆ ಮಾಡಲಾಗಿದೆ. ಯಾವೊಂದು ರಾಜ್ಯ? ಈ ಒಂದು ಉತ್ತರಾಖಂಡ್ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, 16ನೇ ಬ್ರಿಕ್ಸ್ ಶೃಂಗಸಭೆಯು 2024 ಅಕ್ಟೋಬರ್ 22ರಿಂದ 24ರವರೆಗೆ ಯಾವ ದೇಶದಲ್ಲಿ ನಡೆಯಿತು ಅಂತ. ಸರ್ ಏನು ಸರ್ 2025 ಕೇಳೋ ಬದಲು 2024 ಕೇಳಿದ್ದಾನೆ. ನಾನೇನು ಹೇಳಿದ್ದೀನಿ, ಲಾಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾನೆ ಬಂದಿದ್ದೀನಲ್ವಾ. ಇವು ಎಲ್ಲವೂ ಕೂಡ ಲಾಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್. SSC ಎಕ್ಸಾಮಲ್ಲಿ, ಸ್ಪೆಷಲಿ SSC ಎಕ್ಸಾಮಲ್ಲಿ ಲಾಸ್ಟ್ 1 ಇಯರ್ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ತಾನೆ. ಸರಿನಾ? ನೀವು RRB ಎಕ್ಸಾಮಲ್ಲಿ ತೊಗೊಂಡ್ರೆ ಲಾಸ್ಟ್ 8 ಮಂತ್ಸು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ, ಈ ಒಂದು SSC ಎಕ್ಸಾಮಲ್ಲಿ ಲಾಸ್ಟ್ 1 ಇಯರ್ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ತಾನೆ. ಸೊ ಅದಕ್ಕೆ ಇದನ್ನು ಕ್ವಶನ್ ತೊಗೊಂಡಿದ್ದೀನಿ. 16ನೇ ಶೃಂಗಸಭೆ ಅಂತ ಕೇಳಿದ್ರೆ ರಷ್ಯಾ, 17ನೇ ಶೃಂಗಸಭೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಬ್ರೆಜಿಲ್ ಅಂತ. ಯಾವುದು? 17ನೇದು. 18ನೇದು ಅಂತ ಮುಂದಿನ ವರ್ಷ ಅಂತ ಕೇಳಿದ್ರೆ ಅವಾಗ ಭಾರತ ಅಂತ ಹೇಳಬೇಕಾಗುತ್ತೆ. ನೆನಪಿಟ್ಕೊಳ್ಳಿ, 16 ರಷ್ಯಾ, 17 ಈ ಬ್ರೆಜಿಲ್, ಹಾಗೆ 18 ನಮ್ಮ ಭಾರತ ಅಂತ ಯಾವುದು ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜನೆ ಮಾಡತಕ್ಕಂತಹ ದೇಶಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಯಾರು ಅಂತ ಹೇಳ್ಬೋದಾ? ಆಪ್ಷನ್ ಎ ಕ್ರಿಸ್ಟಿ ಕೋವೆಂಟ್ರಿ. ಯಾರು? ನೂತನ ಒಲಿಂಪಿಕ್ಸ್ನ ಅಧ್ಯಕ್ಷೆಯಾಗಿದ್ದಾರೆ. ಸರಿನಾ? ಯಾವುದು? ಆಫ್ರಿಕನ್ ಖಂಡದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷ ಇವರು. ಸರಿನಾ? ಮೊದಲ ಮಹಿಳಾ ಅಧ್ಯಕ್ಷರು ಕೂಡ ಇವರೇ, ಆಫ್ರಿಕನ್ ಖಂಡದವರು ಕೂಡ ಇವರೇ. ಆ್ಯಂಡ್ ದೆನ್ ಶರ್ಲಿ ಬಾಚ್ವೆ, ಆ್ಯಂಡ್ ದೆನ್ ಎಲಿನ್ ಜಾನ್ಸನ್ ಸಿರ್ಲಿಫ್, ಆ್ಯಂಡ್ ದೆನ್ ಶೈಖಾ ನಾಸಿರ್ ಅಲ್ ನೊವೈಸ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಡಿ ಆಗುತ್ತೆ. ಯಾಕೆ? ಇಲ್ಲಿ ಮೊದಲ ಏನಿದೆ ಅಲ್ವಾ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮೊದಲ ಅಂತ ಕೇಳಿದ್ದಾನೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ನೋಡಿದ್ರೆ ಈ ಶೈಖಾ ನಾಸಿರ್ ಅಲ್ ನೊವೈಸ್ ಅನ್ನೋರು. ಸರಿನಾ? ಯಾರು? ಅಲ್ ನೊವೈಸ್ ಅನ್ನೋರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, 2025-28ರ ಅವಧಿಗೆ ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ವಿ ಶ್ರೀನಿವಾಸ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮೇ 2025ರಲ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ 2 ಭಾರತೀಯ ಕ್ರಿಕೆಟಿಗರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರ್ಯಾರು ಘೋಷಣೆ ಮಾಡಿದ್ದಾರೆ ಟೆಸ್ಟಲ್ಲಿ? ಒಂದು MS ಧೋನಿನಾ? MS ಧೋನಿ ಅಲ್ಲ, ಸಚಿನ್ ತೆಂಡೂಲ್ಕರ್ ಅವಾಗ ರಿಟೈರ್ಮೆಂಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಈ ರೋಹಿತ್ ಶರ್ಮಾ ಅನ್ನೋರು ಏನಿದಾರಲ್ವಾ, ಇವರಿಬ್ಬರೂ ಕೂಡ ಒಂದೇ ಒಂದು ಸಾರಿ ಈ ಟೆಸ್ಟಿಂದ ಕೂಡ ಒಂದೇ ಟೈಮಲ್ಲಿ, ಮೀನ್ಸ್ ಅದೇ ಒಂದು ತಿಂಗಳಲ್ಲಿ ಇವರು ಕೂಡ ಘೋಷಣೆ ಮಾಡಿದ್ದಾರೆ. ಆ್ಯಂಡ್ ದೆನ್ ಈ ಒಂದು T20 ಕ್ರಿಕೆಟಲ್ಲೂ ಕೂಡ ಇಬ್ಬರು ಕೂಡ ಒಂದೇ ಟೈಮಲ್ಲಿ ಘೋಷಣೆ ಮಾಡಿದ್ದಾರೆ. ಯಾವುದು? ಈ ನಿವೃತ್ತಿಯನ್ನು. ಸರಿನಾ? T20ಯಲ್ಲಿ 3 ಜನ ಘೋಷಣೆ ಮಾಡ್ತಾರೆ ಒಂದೇ ಸರಿ. ಯಾರ್ಯಾರು? ಈ ಜಡೇಜಾ ಮತ್ತು ವಿರಾಟ್ ಕೊಹ್ಲಿ ಆ್ಯಂಡ್ ದೆನ್ ರೋಹಿತ್ ಶರ್ಮಾ. ಸರಿನಾ? T20 ವರ್ಲ್ಡ್ ಕಪ್ ಗೆದ್ದ ನಂತರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಲೀ ಜೆ ಮ್ಯೂಂಗ್ ಯಾವ ದೇಶದ ಏಷ್ಯಾದ 21ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ? ಲ್ಯೂ ಜೆ ಮ್ಯೂಂಗ್ ಅನ್ನೋರು ಯಾವ ದೇಶದ 21ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಜಪಾನ್, ವಿಯೆಟ್ನಾಂ, ಥೈಲ್ಯಾಂಡ್, ದಕ್ಷಿಣ ಕೊರಿಯಾ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಡಿ ದಕ್ಷಿಣ ಕೊರಿಯಾ. ಕೊರಿಯನ್ ಡ್ರಾಮಾಗಳು ನೋಡ್ತಿರಲ್ವಾ, ಸೊ ಅವರು ಒಬ್ಬ ಅಧ್ಯಕ್ಷನನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾರು? ಲೀ ಜೆ ಮ್ಯೂಂಗ್. ಸರಿನಾ? ಸೊ ಯಾರು? ಲೀ ಜೆ ಮ್ಯೂಂಗ್ ಅನ್ನೋರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರ UEFA ನೇಷನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆಲ್ಲಲು ಪೋರ್ಚುಗಲ್ ಯಾವ ತಂಡವನ್ನು ಸೋಲಿಸಿತು? ಈ UEFA ನೇಷನ್ಸ್ ಲೀಗನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು? ಪೋರ್ಚುಗಲ್ ದೇಶ. ಬಟ್ ಅದು ಯಾವ ತಂಡವನ್ನು ಸೋಲಿಸಿ ಗೆದ್ದಿತ್ತು? ಅವಾಗ ಹೇಳಬೇಕಾಗುತ್ತೆ ನೀವು ಯಾವೊಂದು ದೇಶ? ಈ ಸ್ಪೇನ್ ದೇಶ ಅಂತ ಹೇಳಬೇಕಾಗುತ್ತೆ. ಯಾವುದು ದೇಶ? ಸ್ಪೇನ್ ದೇಶ. ಸ್ಪೇನ್ ದೇಶವನ್ನು ಸೋಲಿಸಿ ಈ ಪೋರ್ಚುಗಲ್ ದೇಶ UEFA ನೇಷನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿದೆ. ಇದು ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದೆ? ಫುಟ್ಬಾಲ್ ಕ್ರೀಡೆಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಪ್ರಶಸ್ತಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತೀಯ ಬ್ಯಾಂಕುಗಳ ಸಂಘದ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಯಾರನ್ನ ಹೇಳ್ಬೋದಾ? ಬ್ಯಾಂಕ್ಗಳು ಅಂದರೆ ಏನು ಮಾಡ್ತಾರೆ? ದುಡ್ಡನ್ನು ಚಲಾಪಿಲಿಯಾಗಿ ಚೆಲ್ತಾರೆ. ಸೊ ಅದಕ್ಕೆ ಅವ್ರ ಹೆಸರು ಏನಿದೆ ಅಂದರೆ ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಅಂತ ಇದೆ. ನೀವು ಇನ್ನೊಂದು ಗೊತ್ತಿರಲಿ ನಿಮಗೆ, SBIನ ಪ್ರಸ್ತುತ ಮುಖ್ಯಸ್ಥರು ಯಾರು ಅಂತ ಕೇಳ್ತಾನೆ ನಿಮಗೆ. ಸರಿನಾ? CEO ಚೀಫ್ ಯಾರು ಅಂತ ಕೇಳ್ತಾನೆ. ಅವಾಗ ಇವರೇ ಹೆಸರು
ಯಾರು ಚೆಲ್ಲಾ ಶ್ರೀನಿವಾಸುಲು ಶೆಟ್ಟಿ ಅವರು 2024ರಲ್ಲಿ ಇವರು ನೇಮಕವಾಗಿದ್ದಾರೆ ಸರಿನಾ. ಆ್ಯಂಡ್ ದೆನ್ 2025ರಲ್ಲಿ ಇವರು ಭಾರತೀಯ ಬ್ಯಾಂಕುಗಳ ಸಂಘದ ಅಧ್ಯಕ್ಷರಾಗಿ ಕೂಡ ಇವರೇ ಆಯ್ಕೆಯಾಗಿದ್ದಾರೆ. ಯಾರು ಚೆಲ್ಲಾ ಶ್ರೀನಿವಾಸುಲು ಶೆಟ್ಟಿ. SBIಲಿ ನೀವು ಜಾಸ್ತಿ ಕ್ಯೂ ಅಲ್ಲಿ ನಿಲ್ಲಿಸ್ತಾರಲ್ವಾ, ಸೊ ಇವರೇ ನೋಡಿ ಅವರೆಲ್ಲರಿಗೂ ಕೂಡ ಹೆಡ್. ಇವರಿಗೆ ಬೈಯೋದಿದ್ರೆ ಬೈದ್ಬಿಡಿ, ಒಂದ್ಸರಿ ಮೆಸೇಜ್ ಹಾಕ್ಬಿಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2026 ಮತ್ತು 28ರ ಅವಧಿಗೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ ಸರಿನಾ. ಯಾವುದು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಯಾವ ದೇಶ? ಆಪ್ಷನ್ ಎ UAE, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ 4 ಜಪಾನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನಮ್ಮದೇ ರೀ. ಯಾವುದ್ರಿ? ನಮ್ಮದೇ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಅಧ್ಯಕ್ಷರಾಗಿರೋರು ಯಾರು? ನಮ್ಮ ಭಾರತ ದೇಶ ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ವೆಟ್ಲ್ಯಾಂಡ್ ನಗರಗಳಾಗಿ ಗುರುತಿಸಲ್ಪಟ್ಟ ಮೊದಲ 2 ಭಾರತೀಯ ನಗರಗಳು ಯಾವುದು? ರಾಮ್ಸರ್ ಇಂಪಾರ್ಟೆಂಟ್ ಆಗುತ್ತೆ ಸರಿನಾ. ರಾಮ್ಸರ್ ತಾಣಗಳೇನಿದೆ ಅಲ್ವ ಅವು ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಈ ಸರಿ ಮೊಟ್ಟ ಮೊದಲ ಬಾರಿಗೆ ನಗರಗಳನ್ನೇ ಮಾಡಿದ್ದಾರೆ ಸರಿನಾ. ಯಾವ್ಯಾವ 2 ನಗರಗಳು? ಒಂದು ಇಂದೋರು, ಇನ್ನೊಂದು ಉದಯಪುರ. ಒಂದು ಇನ್ನೊಂದು ಯು, ನಾನು ನೀನು ಸರಿನಾ. ಯಾವುದು? ಒಂದು ಅನ್ನೋದು ಇಂದೋರ್ ಆ್ಯಂಡ್ ದೆನ್ ಯು ಅನ್ನೋದು ಉದಯಪುರ್. ನೆನ್ಪಿಟ್ಕೊಳ್ಳಿ ಸರಿನಾ. ಈ ಇಂದೋರ್ ಎಲ್ಲಿ ಕಂಡುಬರುತ್ತೆ? ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಉದಯಪುರ ಎಲ್ಲಿ ಕಂಡುಬರುತ್ತೆ? ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಒಂದು ನಗರವಾಗಿದೆ. ಸೊ ಇಂದೋರ್ ಮತ್ತು ಉದಯಪುರ ಅನ್ನುವ 2 ನಗರಗಳನ್ನು ಈ ಒಂದು ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ವೆಟ್ಲ್ಯಾಂಡ್ ನಗರಗಳಾಗಿ ಗುರುತಿಸಲ್ಪಟ್ಟ ಮೊದಲ 2 ಭಾರತೀಯ ನಗರಗಳಾಗಿದ್ದಾವೆ. ಯಾವುದ್ಯಾವುದು? ಒಂದು ಇಂದೋರ್ ಮತ್ತು ಉದಯಪುರ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಹಿಮನದಿಗಳ ಸಂರಕ್ಷಣೆ ಕುರಿತು ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಹಿಮನದಿಗಳ ಬಗ್ಗೆ ಎಲ್ಲಿ ನಡೆದಿದೆ ಹಿಮನದಿಗಳು ಅಂತ ಕೇಳಿದ್ರೆ ಹೇಳ್ಬೋದಾ? ಆಪ್ಷನ್ ಎ ಕಠ್ಮಂಡು, ಆಪ್ಷನ್ ಬಿ ಅಲ್ಮಾಟಿ, ಆಪ್ಷನ್ ಸಿ ದುಶಾಂಬೆ, ಆಪ್ಷನ್ 4 ತಾಷ್ಕೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ದುಶಾಂಬೆ. ತಜಿಕಿಸ್ತಾನದ ರಾಜಧಾನಿ ಯಾವುದು ಅಂದರೆ ದುಶಾಂಬೆ. ಉಜ್ಬೇಕಿಸ್ತಾನದ ರಾಜಧಾನಿ ಯಾವುದು ಅಂದರೆ ತಾಷ್ಕೆಂಟ್. ಕಜಕಿಸ್ತಾನದ ರಾಜಧಾನಿ ಯಾವುದು ಅಂದರೆ ಅಲ್ಮಾಟಿ. ಇದನ್ನು ಒಂದೇ ನೋಡ್ಕೊಂಡು ಹೋಗೋದಲ್ಲ, ಇದನ್ನು ಕೂಡ ನೋಡ್ಕೊಂಡು ಹೋಗಬೇಕು ಸರಿನಾ. ಇಂಪಾರ್ಟೆಂಟ್ ಇರುತ್ತೆ, ಕೇಳಬಹುದು, ಸ್ಟ್ರಾಟಜಿಗೆ ಥರ ಬರಬಹುದು ಸರಿನಾ. ಇಲ್ಲಿ ಹಿಮನದಿಗಳ ಸಂರಕ್ಷಣೆ ಕುರಿತು ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಅವ್ನಿಗೆ ಹೇಳಬೇಕಾಗುತ್ತೆ ದುಶಾಂಬೆ ಅಂತ ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾನೆ. ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ 145, ಆಪ್ಷನ್ ಬಿ 148, ಆಪ್ಷನ್ ಸಿ 151, ಆಪ್ಷನ್ 4 156 ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 151 ಆಗುತ್ತೆ. 151 ಇದೆಯಾ ಸರ್? ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ವಾ? ಇದೆ, ಬಟ್ ಬರೆಯೋದೆಲ್ಲ ಸುಳ್ಳೇ ಬರೀತಾರೆ ಇವರು ಸರಿನಾ. ನೀವು ಸ್ಯಾಟಲೈಟ್ ನ್ಯೂಸ್ಗಳೆಲ್ಲ ನೋಡ್ತಾ ಇರ್ಬೋದು. ನೀವು ಸ್ಯಾಟಲೈಟ್ ನ್ಯೂಸ್ಗಳೆಲ್ಲ ಹಬ್ಸ್ತಾ ಇರೋದು ಸುಳ್ಳೇ ನ್ಯೂಸ್ಗಳು ಸರಿನಾ. ಇನ್ನೂ ಕೆಲವೊಂದು ಹೇಗೆ ಅಂದರೆ ಯೂಟ್ಯೂಬ್ ಚಾನಲ್ಗಳು ಏನಿದಾವಲ್ವಾ, ಯೂಟ್ಯೂಬ್ ನ್ಯೂಸ್ ಚಾನಲ್ಗಳು ಜಸ್ಟ್ ಯೂಟ್ಯೂಬಲ್ಲಿ ಮಾತ್ರ ಇದ್ದಾರೆ, ನ್ಯೂಸ್ ಹೇಳ್ತಾರೆ ಅವರು ಸರಿನಾ. ಆ ಚಾನಲ್ಗಳೇ ಇನ್ನೂ ಸತ್ಯಾಸತ್ಯತೆಗಳನ್ನು ಹೊರಗೆ ತರ್ತಾ ಇದ್ದಾರೆ. ಇವ್ರು ಹೇಗೆ ಅಂದರೆ ಸುಳ್ಳುಗಳೇ, ಒಟ್ಟಿನಲ್ಲಿ ಸುಳ್ಳು ಸರಿನಾ. ಯಾರೋ ಸ್ಯಾಟಲೈಟ್ ಅವರು. ಸೊ ಅದಕ್ಕೆ ಅವರು 151ನೇ ಸ್ಥಾನದಲ್ಲಿ ಕಂಡು ಬರ್ತಾ ಇದ್ದಾರೆ ನಮ್ಮ ಭಾರತ ದೇಶದ ಪತ್ರಿಕಾ ಸೂಚ್ಯಂಕ ಸರಿನಾ. ಸೊ ಇನ್ನು ಲಾಸ್ಟ್ ಏನಾದರೂ 193 ದೇಶಗಳಲ್ಲಿ 193 ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಬಟ್ ಇದು 151 ನಮಸ್ಕಾರಗಳು ಇವರಿಗೆ, ಯಾರಿಗೆ? ಪತ್ರಿಕಾದ ಒಂದು ಮಾಧ್ಯಮದವರಿಗೆ. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 34 ವರ್ಷಗಳ ನಂತರ ಜಪಾನನ್ನು ಹಿಂದಿಕ್ಕಿ ವಿಶ್ವದ ಅಗ್ರ ಸಾಲಗಾರ ರಾಷ್ಟ್ರವಾಗಿ ಹೊರಹೊಮ್ಮಿದ ದೇಶ ಯಾವುದು ಅಂತ ಕೇಳಿದ್ದಾರೆ. ಅಗ್ರ ಸಾಲಗಾರ ರಾಷ್ಟ್ರ ಯಾವುದ್ರಿ? ಆಪ್ಷನ್ ಎ UAE, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಚೀನಾ, ಆಪ್ಷನ್ 4 ಜರ್ಮನಿ. ಯಾವೊಂದು ದೇಶ? ಈ ಒಂದು ಜರ್ಮನಿ ದೇಶ ಸರಿನಾ. ಜರ್ಮನಿ ದೇಶದ ನೂತನ ಚಾನ್ಸಲರ್ ಯಾರು ಅಂತ ಹೇಳ್ಬೋದಾ? ಹೇಳಿ ನೋಡೋಣ. ಇವಾಗ ನೋಡ್ಲಾರ್ದು ಹೇಳಿ ನೀವು ಒಂದ್ಸರಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2027-29ರ ಅವಧಿಗೆ UN ಹ್ಯಾಬಿಟೇಟ್ ಜನರಲ್ ಅಸೆಂಬ್ಲಿ ಅಧ್ಯಕ್ಷರಾಗಿ ಯಾವ ದೇಶ ಆಯ್ಕೆಯಾಗಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ಆಯ್ಕೆಯಾಗಿದೆ ಅಂತ ಹೇಳ್ಬೋದಾ? UN ಹ್ಯಾಬಿಟೇಟ್ ಜನರಲ್ ಅಸೆಂಬ್ಲಿ, UN ಹ್ಯಾಬಿಟೇಟ್ ಜನರಲ್ ಅಸೆಂಬ್ಲಿ, UN ಹ್ಯಾಬಿಟೇಟ್ ಜನರಲ್ ಅಸೆಂಬ್ಲಿ ಯಾವೊಂದು ದೇಶ? ಈ ಒಂದು UAE ದೇಶ ಸರಿನಾ. UN ಹ್ಯಾಬಿಟೇಟ್ UAE ದೇಶ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಟೋಟಲ್ 8 ಎಮಿರೇಟ್ಸ್ಗಳು ಕಂಡುಬರ್ತವೆ, 7 ಎಮಿರೇಟ್ಸ್ಗಳು ಕಂಡುಬರ್ತವೆ. ಯಾವೊಂದು ಎಮಿರೇಟ್ ಇದರ ರಾಜಧಾನಿ ಆಗಿದೆ ಅಂತ ಕೇಳ್ಬೋದು. ಅಬುಧಾಬಿ ಅನ್ನೋ ಎಮಿರೇಟ್ ಏನಿದೆ ಅಲ್ವಾ ರಾಜಧಾನಿ ಆಗಿದೆ. ಏನು ಸರ್ ಎಮಿರೇಟ್ ಅಂದರೆ? ಎಮಿರೇಟ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಸ್ಟೇಟ್ಗಳಂತ ಏನು ಹೇಳ್ತೀವಲ್ವ, ಅವರು ಅದನ್ನು ಎಮಿರೇಟ್ಗಳು ಅಂತ ಹೇಳ್ತಾರೆ. ಎಮಿರೇಟ್ ಅಂದರೆ ಸಂಸ್ಥಾನಗಳು ಅಂತ ನಾವು ಮೆನ್ಷನ್ ಮಾಡ್ಬೋದು, ಅಥವಾ ರಾಜ್ಯಗಳು ಅಂತ ಹೇಳ್ಬೋದು ಸರಿನಾ. ಗೊತ್ತಿರಲಿ, ಇಲ್ಲ ಪ್ರಾಂತ್ಯಗಳು ಅಂತ ಕೂಡ ನಾವು ಹೇಳ್ಬೋದು ಅನ್ಸುತ್ತೆ ಕನ್ನಡದಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಪ್ರವಾಹ ಅಪಾಯ ವಿಶ್ಲೇಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯಲ್ಲಿ ಪ್ರವರ್ತಕ ಕೆಲಸಕ್ಕಾಗಿ 2025ರ ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ ಸರಿನಾ. ಸೊ ಯಾರು ಗೆದ್ದಿದ್ದಾರೆ? ಆಪ್ಷನ್ ಎ ಪೀಟರ್ ಗ್ಲಿಕ್, ಆಪ್ಷನ್ ಬಿ ಗುಂಟೂರ್ ಬೋಶ್ಲ್, ಆಪ್ಷನ್ ಸಿ ಸ್ಯಾಂಡ್ರಾ ಪೋಸ್ಟಲ್, ಆಪ್ಷನ್ ಡಿ ಮೈಕಲ್ ಫಾಲ್ಕೆನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಗುಂಟೂರ್ ಬೋಶ್ಲ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸರಿನಾ. ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಗುಂಟೂರ್ ಬೋಶ್ಲ್ ಅನ್ನುವ ವ್ಯಕ್ತಿ ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತದೊಂದಿಗೆ ಸಾಂಸ್ಕೃತಿಕ ಪ್ರವಾಸೋದ್ಯಮ ಮತ್ತು AI ಸಹಯೋಗವನ್ನು ಆಚರಿಸಲು 2026 ದ್ವಿವರ್ಷವೆಂದು ಯಾವ ದೇಶ ಘೋಷಿಸಿದೆ? ಹೇಳ್ಬೋದಾ ಇದು ದೇಶ? ಈ ದೇಶ ಏನಿದೆ ಅಲ್ವಾ, ಫೆಬ್ರವರಿಯಲ್ಲಿ ಇದು ನ್ಯೂಸಲ್ಲಿತ್ತು, ಈ ವರ್ಷ ಫೆಬ್ರವರಿಯಲ್ಲಿ
ಸರಿನಾ. ಸೊ ಇದು ಇಂಪಾರ್ಟೆಂಟ್ ಆಗಿದೆ. ಯಾವ ದೇಶ ಅಂತ ನೋಡೋದಾದರೆ ಈ ಒಂದು ಸ್ಪೇನ್ ದೇಶ. UEFA ಈ ಒಂದು ಪೋರ್ಚುಗಲ್ ದೇಶ ಯಾವ ದೇಶವನ್ನು ಸೋಲಿಸಿ ಗೆದ್ದುಕೊಂಡಿತ್ತು, ಇದೇ ಒಂದು ಸ್ಪೇನ್ ದೇಶ ಅಲ್ವಾ. ಸೊ ಇಲ್ಲಿಯೂ ಕೂಡ ದ್ವಿವರ್ಷ ಈ ಸಾಂಸ್ಕೃತಿಕ ಪ್ರವಾಸೋದ್ಯಮ ಅಡಿಯಲ್ಲಿ AI ಸಹಯೋಗವನ್ನು ನಮ್ಮ ಭಾರತ ದೇಶದೊಂದಿಗೆ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ದೇಶ ಯಾವುದು ಅಂದರೆ ಈ ಒಂದು ಸ್ಪೇನ್ ದೇಶ. ಯಾವ್ಯಾವ ದೇಶ, ಒಂದು ಭಾರತ ಮತ್ತು ಸ್ಪೇನ್ ದೇಶ ಯಾವುದರಲ್ಲಿ ಭಾರತದೊಂದಿಗೆ ಸಾಂಸ್ಕೃತಿಕ ಪ್ರವಾಸೋದ್ಯಮ ಮತ್ತು AI ಸಹಯೋಗವನ್ನು ಆಚರಿಸಲು 2026ರಲ್ಲಿ ದ್ವಿವರ್ಷ ಒಂದು ಘೋಷಣೆ ಮಾಡಿದೆ. ಯಾವೊಂದು ದೇಶ, ಸ್ಪೇನ್ ದೇಶ. ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಕಾಮನ್ವೆಲ್ತ್ನ ಪ್ರಧಾನ ಮಹಿಳಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಆಫ್ರಿಕನ್ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಯಾರು ಹೇಳ್ಬೋದಾ ಹೇಳಿ ಯಾರು? ಎಲೆನ್ ಜಾನ್ಸನ್ ಸಿರ್ಲೇಫ್, ಆಪ್ಷನ್ ಬಿ ಪ್ಯಾಟ್ರಿಷಿಯಾ ಸ್ಕಾಟ್ಲೆಂಡ್, ಆಪ್ಷನ್ ಸಿ ಶರ್ಲಿ ಬ್ಯಾಚ್ವೆ, ಆಪ್ಷನ್ ಡಿ ನೋಜ್ಗಿ ಓಕಂಜೋ ಲೇಲಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಶರ್ಲಿ ಬ್ಯಾಚ್ವೆ ಅನ್ನೋರಾಗುತ್ತೆ. ಸರಿನಾ. ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂ ತರುವೆ ಕೇಳಿದ್ರಲ್ಲ, ಇವರನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾರು? ಶರ್ಲಿ ಮೇಡಮ್ ಕಾಮನ್ವೆಲ್ತ್ನ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಆಫ್ರಿಕನ್ ಮಹಿಳೆಯಾಗಿದ್ದಾರೆ. ಸರಿನಾ. ಆಫ್ರಿಕನ್ ಮಹಿಳೆ ಅಂದರೆ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್, ಆ್ಯಂಡ್ ದೆನ್ ಅದರಲ್ಲಿ ಮಹಿಳೆ ಅಂದ್ರೇ ಇಂಪಾರ್ಟೆಂಟ್, ಆ್ಯಂಡ್ ದೆನ್ ಇನ್ನೊಂದು ಮೊದಲ ಮಹಿಳೆ ಅಂದರೆ ಇನ್ನೂ ಇಂಪಾರ್ಟೆಂಟ್. ಅದಕ್ಕೆ ನೆನ್ಪಿಟ್ಕೊಳ್ಳಿ ಯಾರು? ಶರ್ಲಿ ಬ್ಯಾಚ್ವೆ ಅನ್ನೋರು. ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ರಣಹದ್ದು ಜನಗಣತಿ 2025ರ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ರಣಹದ್ದುಗಳ ಜನಸಂಖ್ಯೆಯನ್ನು ಯಾವ ರಾಜ್ಯ ದಾಖಲಿಸಿದೆ ಅಂತ ಕೇಳಿದ್ದೇನೆ. ಅತಿ ಹೆಚ್ಚು ರಣಹದ್ದುಗಳು ಎಲ್ಲಿ ಕಂಡುಬರ್ತವೆ? ಅತಿ ಹೆಚ್ಚು ಫಾರೆಸ್ಟಲ್ಲಿ ಕಂಡುಬರುತ್ತೆ, ಅಲ್ಲೇ ಕಂಡುಬರಬೇಕು. ಅತಿ ಹೆಚ್ಚು ಫಾರೆಸ್ಟಲ್ಲಿ ಕಂಡುಬರುತ್ತೆ, ಈ ಒಂದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಸಿಂಪಲ್, ನೆನ್ಪಿಟ್ಕೊಳ್ಳೋಕೆ ಸಾಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಡೇವಿಡ್ ಜುಕರ್ಮನ್ ಜೊತೆಗೆ 2025ರ ಗೋಡೆಲ್ ಪ್ರಶಸ್ತಿಯನ್ನು ಇತರರಲ್ಲಿ ಯಾರು ಪಡೆದಿದ್ದಾರೆ ಅಂತ ಕೇಳಬಹುದು. ಸರಿನಾ. ಡೇವಿಡ್ ಜುಕರ್ಮನ್ ಜೊತೆಗೆ ಇನ್ನೊಬ್ರು ಪಡೆದಿದ್ದಾರಂತೆ. ಯಾವ ಒಂದು ಪ್ರಶಸ್ತಿ? ಗೋಡೆಲ್ ಪ್ರಶಸ್ತಿ ಅನ್ನೋದನ್ನು. ಸರಿನಾ. ಒಂದು ಗೋಡೆಯನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ? ಒಂದು ಡೇವಿಡ್ ಜುಕರ್ಮನ್, ಇನ್ನೊಂದು ಗೋಡೆ ಯಾರು ಪಡ್ಕೊಂಡಿದ್ದಾರೆ? ಮೀನ್ಸ್ ಗೋಡೆಲ್ ಯಾರು? ಆಪ್ಷನ್ ಡಿ ಇಶಾನ್ ಚಟ್ಟೋಪಾಧ್ಯಾಯ ಅನ್ನೋರು ಪಡ್ಕೊಂಡಿದ್ದಾರೆ. ಸರಿನಾ. ಒಬ್ಬರು ಈ USA ದೇಶದಲ್ಲಿದ್ದಾರೆ, ಇನ್ನೊಬ್ಬರು ನಮ್ಮ ಭಾರತೀಯರಾಗಿದ್ದಾರೆ. ಯಾರು? ಇಶಾನ್ ಚಟ್ಟೋಪಾಧ್ಯಾಯ ಅನ್ನೋರು. ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಏಪ್ರಿಲ್ 2025ರಲ್ಲಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿ ಯಾರು ನೇಮಕಗೊಂಡರು ಅಂತ ಕೇಳಿದ್ದಾನೆ. ಸರಿನಾ. ಯಾರು ನೇಮಕಗೊಂಡಿದ್ದಾರೆ ಹೇಳ್ಬೋದಾ? ಆಪ್ಷನ್ ಸಿ ಅಮಿತೇಶ್ ಕುಮಾರ್ ಸಿನ್ಹಾನ್ ಅವರು ನೇಮಕಗೊಂಡಿದ್ದಾರೆ. ಯಾವುದು? ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ನ ನೂತನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದರೆ ಆಪ್ಷನ್ ಸಿ ಅಮಿತೇಶ್ ಕುಮಾರ್ ಸಿನ್ಹಾನ್ ಅವರು. ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಮೇ 2025ರಲ್ಲಿ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ನ ಮೊದಲ ಆವೃತ್ತಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಎಲ್ಲಿ ನಡೆದಿದೆ ಅಂತ ಹೇಳ್ಬೋದಾ? ಯಾವುದೊಂದು ನಗರದಲ್ಲಿ? ದೀವದಲ್ಲಿ ನಡೆದಿದೆ. ಸರಿನಾ. ದೀವ್ನ ಗೋಗ್ಲಾ ಬೀಚ್ದಲ್ಲಿ ಈ ಒಂದು ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ನಡೆದಿದೆ. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಹಾಗಾದರೆ ಮೊಟ್ಟ ಮೊದಲ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಯಾವುದು? ಮಣಿಪುರ ರಾಜ್ಯ ಇದರಲ್ಲಿ ಮೊಟ್ಟ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಆ್ಯಂಡ್ ದೆನ್ ಅದರ ಮಾಸ್ಕಾಟ್ ಯಾವುದು ಅಂತ ಕಮೆಂಟ್ ಮಾಡ್ಬೋದಾ? ಯಾರಾದರೂ ಕಮೆಂಟ್ ಮಾಡಿ ಪ್ಲೀಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಅಕ್ಟೋಬರ್ 2024ರಂದು ಭಾರತೀಯ ಕರಾವಳಿ ಕಾವಲು ಪಡೆಯ 26ನೇ ಮಹಾನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಅಂತ ಕೇಳಿದ್ದಾರೆ. ಸರಿನಾ. ಯಾರು? ಪರಮೇಶ್ ಶಿವಮಣಿಯನ್ನವರು. ಯಾಕೆ ಇವರು ನೇಮಕ ಆದರು? ಲಾಸ್ಟ್ ಅವ್ರದ್ದು ಅವಧಿ ಮುಗಿದಿತ್ತಾ? ಇಲ್ಲ, ಲಾಸ್ಟ್ ಅವರು ಡೆತ್ ಆಯಿದ್ರು, ಅಕಾಲಿಕ ಮರಣ ಹೊಂದಿದ್ರು. ಸೊ ಅದಕ್ಕೆ ಇವರನ್ನು ಪರಮೇಶ್ ಶಿವಮಣಿಯನ್ನವ್ರನ್ನ ನೇಮಕವನ್ನು ಮಾಡಿದ್ದಾರೆ. ಸರಿನಾ. ಯಾವುದು? ಕರಾವಳಿ ಕಾವಲು ಪಡೆಯ ದಿನ ಯಾವುದು ಅಂತ ಹೇಳ್ಬೋದು ಯಾರಾದರೂ? February 2. ಅದು ಕೂಡ ಕೇಳಿದ್ದಾನೆ ನೋಡಿ. ಕರಾವಳಿ ಕಾವಲು ಪಡೆಯ ದಿನ ಯಾವುದು ಅಂತ ಕೇಳ್ತಾನೆ. ಸೊ ಅವ್ನು ಹೇಳ್ಬೇಕಾಗಿರೋದು ಯಾವುದು ಅಂದರೆ ಈ ಒಂದು February 2 ಅಂತ. ಹಾಗೆ ರಾಮ್ಸಾರ್ ದಿನ ಯಾವುದು ಅಂತ ಕೇಳ್ತಾನೆ, ಅದೇ February 2. ಸರಿನಾ. ಅಥವಾ ನಿಮಗೆ ವೆಟ್ಲ್ಯಾಂಡ್ ಡೇ ಅಂತ ಯಾವುದು ಅಂತ ಕೇಳ್ತಾನೆ, ಅದೇ February 2 ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮಧ್ಯಪ್ರದೇಶದ ಯಾವ ಜಿಲ್ಲೆಯಲ್ಲಿ ಹೊಸದಾಗಿ ಘೋಷಿಸಲಾದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯವಿದೆ ಅಂತ ಕೇಳಿದ್ದಾನೆ. ಯಾವೊಂದು ನಗರದಲ್ಲಿ ಕಂಡುಬರುತ್ತೆ? ಯಾವೊಂದು ಜಿಲ್ಲೆಯಲ್ಲಿ? ಆಪ್ಷನ್ ಎ ಭೂಪಾಲ್, ಆಪ್ಷನ್ ಬಿ ರೇವಾ, ಆಪ್ಷನ್ ಸಿ ಸಾಗರ್, ಹಾಗೆ ಆಪ್ಷನ್ ಡಿ ಇಂದೋರ್ ಅಂತ ಕಂಡುಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಾಗರ್ ಅನ್ನೋದಾಗುತ್ತೆ. ಈ ಪ್ರಶ್ನೆ ಏನಿದೆ ಅಲ್ವಾ, ಅಗ್ನಿವೀರ್ ಎಕ್ಸಾಮಲ್ಲಿ ಕೇಳಿದೆ. ಅಗ್ನಿವೀರ್ GD ಏನಿದೆ ಅಲ್ವಾ, ಎಕ್ಸಾಮ್ ನಡೀತಲ್ವಾ ಮೊನ್ನೆ, ಆ ಎಕ್ಸಾಮಲ್ಲಿ ಕೇಳಿದೆ ಈ ಪ್ರಶ್ನೆ. ಯಾವುದು? ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯ ನೂತನವಾಗಿ ಘೋಷಣೆ ಮಾಡಿದೆ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ? ಯಾವೊಂದು ರಾಜ್ಯದಲ್ಲಿ ಅಂದರೆ ಮಧ್ಯಪ್ರದೇಶ ರಾಜ್ಯದಲ್ಲಿ. ಯಾವೊಂದು ಜಿಲ್ಲೆಯಲ್ಲಿ ಅಂದರೆ ಸಾಗರ್ ಜಿಲ್ಲೆಯಲ್ಲಿ. ಸರ್ ಅಗ್ನಿವೀರ್ ಕೇಳಿದಾನೆ, ಇದು ಇಂಪಾರ್ಟೆಂಟ್ ಅಲ್ಲ ಬಿಡ್ರಿ. ಸರ್ ನಿಮ್ಗೆ ಇನ್ನೊಂದು ಗೊತ್ತಾ, ಈ UPSCಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಅಗ್ನಿವೀರಲ್ಲಿ ಕೇಳಿದ್ದಾನೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗ್ತವೆ ಪ್ರಶ್ನೆಗಳು, ನೆನಪಿಟ್ಕೊಳ್ಳಿ. ಸರಿನಾ. ಕೆಲವೊಂದು ಹೇಗೆ ಅಂದರೆ ಇಂಪಾರ್ಟೆಂಟ್ ಇರ್ತವೆ, ಸೊ ಅದಕ್ಕೆ ಕೇಳಿರ್ತಾನೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಬೀಜಗಣಿತ ವಿಶ್ಲೇಷಣೆಗೆ ನೀಡಿದ ಕೊಡುಗೆಗಳಿಗಾಗಿ 2025ರ ಅಬೇಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಗಣಿತ ಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಅಂತ ಕರಿತೀವಿ ನಾವು ಯಾವುದನ್ನು. ಅಬೇಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಡಿ ಮಸಾಕಿ ಕಾಶಿವಾರ ಅನ್ನೋರಿಗೆ ನೀಡಿದ್ದಾರೆ. ಸರಿನಾ. ಮಸಾಕಿ ಕಾಶಿವಾರ ಅನ್ನೋರಿಗೆ ಈ ಅಬೇಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರು? ಮಸಾಕಿ ಕಾಶಿವಾರ ಅನ್ನೋರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಮಾರ್ಚ್ 2025ರಲ್ಲಿ ಮಾರಿಷಿಯಸ್ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅತ್ಯುನ್ನತ ಗೌರವವಾದ ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು 2025ರಲ್ಲಿ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಯಾರಿಗೆ ನೀಡಿದೆ? ಲಿಯು ಜಿಯಾಕೂನ್ ಅನ್ನೋರು ಏನಿದಾರಲ್ಲ, ಆಪ್ಷನ್ ಸಿ ಈ ಲಿಯು ಜಿಯಾಕೂನ್ ಅನ್ನೋರಿಗೆ ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಸೆಪ್ಟೆಂಬರ್ 2024ರಲ್ಲಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCBನ ಹೊಸ ಮಹಾನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಯಾರು ಆಯ್ಕೆಯಾಗಿದ್ದಾರೆ ಹೇಳ್ಬೋದಾ?
ಆಪ್ಷನ್ ಎ ಎಸ್ ಎನ್ ಪ್ರಧಾನ್, ಆಪ್ಷನ್ ಬಿ ಅನುರಾಗ್ ಗರ್ಗ್, ಆಪ್ಷನ್ ಸಿ ಕೆ ವಿಜಯ್ ಕುಮಾರ್, ಆಪ್ಷನ್ ಡಿ ಅನೀಶ್ ದಯಾಳ್ ಸಿಂಗನವರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? NCB ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಅನುರಾಗ್ ಗರ್ಗ್ ಅವರು. ನೀವು SSCGD ಏನಿದೆ ಅಲ್ವಾ, SSCGD ಯಾರ್ಯಾರು ಎಕ್ಸಾಮ್ ಬರೀತಿದ್ದೀರಾ, ಈ ಸರಿ ನೀವು ಪಾಸ್ ಆಗೋ ಒಂದು ಓಕೆ ಅದೊಂದು ನಿಮಗೆ ಇರಲಿ, ಗೋಲ್ ಇರಲಿ, ಸರಿನಾ? ಅದನ್ನು ಬಿಟ್ಟು 145 ಕ್ರಾಸ್ ಮಾಡ್ತೀನಿ ಅಂತ ಒಂದು ಟಾರ್ಗೆಟ್ ಹಾಕೊಳ್ಳಿ. 145 ಆಗುತ್ತಾ ಬಿಡುತ್ತಾ ಸೆಕೆಂಡ್ರಿ, ಬಟ್ ಏನಾದರೂ ನಿಮ್ದು 145 ಆಯಿತು ಅಂತಂದರೆ ನಿಮಗೆ NCBಯಲ್ಲಿ ಜಾಬ್ ಸಿಗ್ತವೆ, ಸರಿನಾ? NCBಯಲ್ಲಿ ನೀವು ಸೆಲೆಕ್ಟ್ ಆಗ್ತಿರಲ್ವ. ಸೊ NCBಯಲ್ಲಿ ಅಂತಂದರೆ ಫುಲ್ ನಿಮ್ದು ಏನು ಅಂತಂದರೆ ಲೈಫ್ ಫುಲ್ ಜಿಂಗಲಲ್ಲ ಅಂತ ಹೇಳ್ಬೋದು, ಉಲ್ಲಲ್ಲ ಉಲ್ಲ ಹಾಗೆ, ಸರಿನಾ? ಸೊ ಇದನ್ನು ಸ್ವಲ್ಪ ಅಷ್ಟು ಮಾಡ್ಕೊಳ್ಳಿ, ಟ್ರೈ ಮಾಡ್ಕೊಳ್ಳಿ, ಟಾರ್ಗೆಟ್ನ ಇಟ್ಕೊಳ್ಳಿ. ಇಲ್ಲಾಂದರೆ ನಿಮಗೆ CISF ಸಿಕ್ಕರು ಕೂಡ ಇನ್ನೂ ಚೆನ್ನಾಗೇ ಇರ್ತದೆ, ಸರಿನಾ? ಇಲ್ಲಾಂದರೆ SSF ಓಕೆ ಎಲ್ಲ ಮಸ್ತ್ ಇರ್ತದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2025ರಲ್ಲಿ ಅತ್ಯುತ್ತಮ ನವಯುಗದ ಆಲ್ಬಮ್, ಆಂಬಿಯಂಟ್ ಅಥವಾ ಚಾರ್ಟ್ ಆಲ್ಬಮ್ ವಿಭಾಗಕ್ಕಾಗಿ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಯಾರು ಗೆದ್ದಿದ್ದಾರೆ? ಯಾರು ಅಂದರೆ ನಮ್ಮ ಭಾರತ ದೇಶದ ಚಂದ್ರಿಕಾ ಟಂಡನ್ ಅವರು ಗೆದ್ದಿದ್ದಾರೆ. ಸಾರಿ, ನಮ್ಮ ಭಾರತೀಯ ಮೂಲದ ಚಂದ್ರಿಕಾ ಟಂಡನ್ ಅವರು ಗೆದ್ದಿದ್ದಾರೆ, ಸರಿನಾ? ಅಮೆರಿಕ ದೇಶದವರು ಇದ್ದಾರೆ, ಬಟ್ ನಮ್ಮ ಭಾರತೀಯ ಮೂಲದವರಾಗಿದ್ದಾರೆ. ಯಾರು ಈ ಚಂದ್ರಿಕಾ ಟಂಡನ್ ಅವರು? ಇವರು ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾವ ಆಲ್ಬಮ್ಗಾಗಿ? ಈ ಆಂಬಿಯಂಟ್ ಅಥವಾ ಚಾಂಟ್ ಆಲ್ಬಮ್ಗಾಗಿ ಗೆದ್ದಿದ್ದಾರೆ. ಯಾರು? ಚಂದ್ರಿಕಾ ಟಂಡನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ ಕ್ಯಾನ್ಸಂಟೈನ್ ಟಸ್ಸಾಲಾಸ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ. ಯಾವ ಒಂದು ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇವರ ಹೆಸರು ಕೂಡ ಅನ್ನೋಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಪ್ರೊನೌನ್ಸ್. ಯಾರು? ಗ್ರೀಸ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯನ್ನು ಆಗಿದ್ದಾರೆ. ಯಾರು? ಕಾನ್ಸ್ಟಂಟೈನ್ ಟಸ್ಸಾಲಾಸನ್ ಅವರು, ಸರಿನಾ? ಯಾರು? ಕಾನ್ಸ್ಟಂಟೈನ್ ಟಸ್ಸಾಲಾಸನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ? ಗ್ರೀಸ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ದೆನ್ ಸ್ತ್ರೀ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸಿತ್ತು ಅಂತ ಕೇಳಿದ್ದಾನೆ. ಸ್ತ್ರೀ ಶೃಂಗಸಭೆ, ಈ ಕ್ವಶನ್ ಕೇಳಿದ್ದಾನೆ ನೋಡಿ. ಈ ಕ್ವಶನ್ ರಿಪೀಟೆಡ್ ಕ್ವಶನ್ ಇದು. ಮೀನ್ಸ್ ರಿಪೀಟೆಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಮೀನ್ಸ್ ಇದು ಎಲ್ಲಿಯೂ ಕೂಡ ಈ ಕ್ವಶನ್ ಪೇಪರಲ್ಲಿ ಬಂದಿದೆ ಅಂತಲ್ಲ. RRB NTPC ಏನು ಎಕ್ಸಾಮ್ ಇದೆ ಅಲ್ವಾ, ಆ ಎಕ್ಸಾಮಲ್ಲಿ ಕೇಳಿದ್ದಾನೆ. ಫೇಸ್ 13 ಎಕ್ಸಾಮಲ್ಲಿ, ಮೊನ್ನೆ ಫೇಸ್ 13 ಎಕ್ಸಾಮ್ ಐತಲ್ವಾ SSC, ಆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ ಇದನ್ನು. ಸೊ ಯಾವ ಒಂದು ನಗರದಲ್ಲಿ ನಡೆದಿದೆ ಅಂದರೆ ಹೈದರಾಬಾದ್ ನಗರದಲ್ಲಿ ಈ ಒಂದು ಸ್ತ್ರೀ ಶೃಂಗಸಭೆ ನಡೆದಿದೆ. ಸೊ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನಿಮ್ಮ ಗ್ರ್ಯಾಜುಯೇಷನ್ ಎಕ್ಸಾಮಲ್ಲಿ ಕೂಡ ಕೇಳಿದೆ ಅನಿಸುತ್ತೆ ಇದು. RRB NTPC ಗ್ರ್ಯಾಜುಯೇಷನ್ ಎಕ್ಸಾಮಲ್ಲಿ ಇದನ್ನು ನೋಡಿದಾಗಿದೆ, ಒಂದು 2-3 ಸಾರಿ ನೋಡಿದಾಗಿದೆ. ಬಟ್ ರೀಸೆಂಟಾಗಿ ಫೇಸ್ 13 ಎಕ್ಸಾಮಲ್ಲಿ ಕೇಳ್ತಾನೆ ಇದನ್ನು ಪ್ರಶ್ನೆನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತವು ಯಾವ ದೇಶದೊಂದಿಗೆ ವರುಣ 2025 ದ್ವಿಪಕ್ಷೀಯ ನೌಕಾ ವ್ಯಾಯಾಮವನ್ನು ನಡೆಸಿತು ಅಂತ ಕೇಳಿದ್ದಾನೆ. ವರುಣ, ಯಾವ ವರುಣ? ಫ್ರಾನ್ಸ್ನ ವರುಣ, ಸರಿನಾ? ಯಾವ ಒಂದು ದೇಶದ ವರುಣ ಅಂತಂದರೆ ಫ್ರಾನ್ಸ್ ದೇಶದ ವರುಣದ ಜೊತೆ ನೌಕಾ ವ್ಯಾಯಾಮವನ್ನು ನಡೆಸಲಾಗಿದೆ, ಸರಿನಾ? ಸೊ ವರುಣ ಅಂದರೆ ಮಳೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಮಳೆ ಅಂತಂದರೆ ಅದು ನೌಕೆಯಲ್ಲೇ, ನಾವು ಮಳೆ ಇದ್ದರೆ ನೌಕೆಯಲ್ಲೇ ಹೋಗ್ತೀವಲ್ವ, ಸೊ ಆಗ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಕೇಳುತ್ತಾನೆ ಇದನ್ನು, ನೌಕಾ ವ್ಯಾಯಾಮ ಯಾವುದು ಅಂತ. ಸೊ ಅದಕ್ಕೆ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದು, ಹಾಗಾದರೆ ಗರುಡ ಶಕ್ತಿ ಯಾವ ಒಂದು ದೇಶದ ಜೊತೆ ನಡೀತದೆ, ಹಾಗೆ ಆ ಒಂದು ಗರುಡ ಶಕ್ತಿ ಅನ್ನೋದು ಯಾವ ಒಂದು ಇಲಾಖೆ ನಡೆಸ್ತು ಅಂತ ಹೇಳ್ಬೋದಾ? ಮೀನ್ಸ್ ಭೂಸೇನೆ, ವಾಯುಸೇನೆ ಅಥವಾ ನೌಕಾಸೇನೆ ಹೇಳ್ಬೋದಾ? ಯಾವ ಸೇನೆ ಅಂತ ಕಾಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, NSGಯ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದಾನೆ. ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಕ್ವಶನ್. ಸೊ ಯಾರಿದ್ದಾರೆ? ಅಲೋಕ್ ವರ್ಮಾ, YC ಮೋದಿ, ಆಪ್ಷನ್ ಸಿ B ಶ್ರೀನಿವಾಸನ್, ಆಪ್ಷನ್ ಡಿ ರಾಕೇಶ್ ಆಸ್ಥಾನಾ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ B ಶ್ರೀನಿವಾಸನ್ ಅನ್ನೋರು ಆಗ್ತಾರೆ, ಸರಿನಾ? NSGಯ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತಂದರೆ B ಶ್ರೀನಿವಾಸನ್ ಅವರನ್ನು ನೇಮಿಸಲಾಗಿದೆ. ಯಾವುದು? NSGಯ ಒಂದು ಮುಖ್ಯಸ್ಥರನ್ನಾಗಿ, ಸರಿನಾ? ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಹಾಗಾದರೆ NSG ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳ್ಬೋದಾ? ಆಫ್ಟರ್ ದ ಡೆತ್ ಆಫ್ ಇಂದಿರಾ ಗಾಂಧಿ. ಇಷ್ಟು ಹೇಳಿದ್ದೀನಿ, ಈ ಕ್ಲೂ ಕೊಟ್ಟಿದ್ದೀನಿ. ಸೊ ಹಾಗಾದರೆ ನೀವು ಅದನ್ನು ಕಾಮೆಂಟ್ ಮಾಡಿ ಇಯರ್ ಯಾವುದು ಅಂತ. ಆಫ್ಟರ್ ದ ಡೆತ್ ಆಫ್, ಈ ಇಂದಿರಾ ಗಾಂಧಿ ಅವ್ರದ್ದು ಡೆತ್ ಆದಮೇಲೆ ಈ ಒಂದು NSG ಫಾರ್ಮ್ ಆಗ್ತದೆ, ಸರಿನಾ? NSGಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ NSG ಯಾವಾಗ ಸ್ಥಾಪನೆ ಆಯಿತು ಅಂತ ಕ್ವಶನ್ ಕೇಳಿದ್ದಾನೆ. SSB ಯಾವಾಗ ಸ್ಥಾಪನೆ ಆಗಿದೆ ಈ ಕ್ವಶನ್ ಕೇಳಿದ ನೋಡಿ. ಮೊನ್ನೆ ಫೇಸ್ 13 ಬಂದಿತ್ತು. 1963ನಲ್ಲಿ ಈ ಒಂದು SSB ಸ್ಥಾಪನೆ ಆಗಿದೆ, ಸರಿನಾ? ಆ್ಯಂಡ್ ನಮ್ಮ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅಂತ ಹೇಳ್ತೀವಲ್ವ, ಅದು ಕೂಡ ಬಂದಿರೋದು KP ಆ್ಯಕ್ಟ್ ಅಂತ ಕರಿತೀವಿ ಅದನ್ನು ಕೂಡ 1963ರಲ್ಲೇ ಬಂದಿದೆ. ಎರಡು ಕೂಡ ಸೇಮ್, ನೀವು ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ದೆನ್ BRO ಸ್ಥಾಪನೆ ಆಗಿರೋದು ಇವಾಗ 1960ರಲ್ಲಿ ಅದು ಸ್ಥಾಪನೆ ಆಗಿದೆ, ಸರಿನಾ? ಅದು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ವಿಶ್ವ ಫುಟ್ಬಾಲ್ ವಾರದಲ್ಲಿ FIFA ಯೂತ್ ಸರಣಿ 2025 ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವ ಒಂದು ದೇಶ ಗೆದ್ದಿದೆ? ಯಾವುದು? FIFA ಯೂತ್ ಸರಣಿ ಯಾವ ದೇಶ ಅಂತ ನೋಡಿದ್ರೆ ಆಪ್ಷನ್ ಬಿ ಪರಾಗ್ವೆ ದೇಶ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ, ಸರಿನಾ? ಯಾವುದು? ವಿಶ್ವ ಫುಟ್ಬಾಲ್ FIFA ಯೂತ್ ಸರಣಿ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ದೇಶ ಯಾವುದು ಅಂದರೆ ಪರಾಗ್ವೆ ದೇಶ. UEFA ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ದೇಶ ಯಾವುದು? ಈ ಒಂದು ಪೋರ್ಚುಗಲ್ ದೇಶ. ಎರಡು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಮೊದಲ ವಿಶ್ವ ಹಿಮನದಿ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಸೇವ್ ಗ್ಲೇಷಿಯರ್ ಅಂತ ಅದರದ್ದು ಥೀಮ್ ಇದೆ ಅನಿಸುತ್ತೆ, ಸರಿನಾ? ಸೇವ್ ದ ಗ್ಲೇಷಿಯರ್ಸ್, ಇಟ್ ಈಸ್ ದ ಏನೋ ಅಂತ ಇದೆ ಒಂದು ಸಮಥಿಂಗ್. ಯಾವಾಗ ಆಚರಿಸಿದ್ದಾರೆ ಅಂತಂದರೆ ಮಾರ್ಚ್ 21ನೇ ತಾರೀಕಿನಂದು ಇದನ್ನು ಆಚರಣೆ ಮಾಡಿದ್ದಾರೆ, ಸರಿನಾ? ಯಾವುದು? ಮಾರ್ಚ್ 21ರಂದು ಮೊಟ್ಟ ಮೊದಲ ಹಿಮನದಿ ದಿನವನ್ನು ಆಚರಣೆ ಮಾಡಿದ್ದಾರೆ. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಮಾರ್ಚ್ 21. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಏಪ್ರಿಲ್ 2025ರಲ್ಲಿ ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಬಾಕ್ಸರ್ ಯಾರು? ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ. ಯಾವುದು? ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಚಿನ್ನವನ್ನು ಗೆದ್ದಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಬಾಕ್ಸರ್ ಯಾರು ಅಂತ. ಯಾರು ಅಂದರೆ ಹಿತೇಶ್ ಗುಲಿಯಾನ್ ಅವರು ಏನಿದಾರಲ್ವಾ, ಮೊಟ್ಟ ಮೊದಲ ಬಾಕ್ಸರ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ,
ಫೆಬ್ರವರಿ 16, 2025 8ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ. ಎಲ್ಲಿ ನಡೆದಿದೆ? ಈ ಮಸ್ಕಾಟಲ್ಲಿ ನಡೆದಿದೆ. ಮಸ್ಕಾಟ್ ಯಾವ ದೇಶದ ರಾಜಧಾನಿ ಆಗಿದೆ? ಓಮಾನ್ ದೇಶದ ರಾಜಧಾನಿ ಆಗಿದೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ CISFನ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಯಾರನ್ನು ನೇಮಿಸಲಾಗಿದೆ ಹೇಳ್ಬೋದಾ? ಆಪ್ಷನ್ ಡಿ, ರಾಜ್ವಿಂದರ್ ಸಿಂಗ್ ಭಟ್ಟಿ ಅನ್ನೋರನ್ನ ನೇಮಿಸಲಾಗಿದೆ CISF, ಸರಿನಾ? ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ. ಅದರ ಒಂದು ಮಹಾನಿರ್ದೇಶಕರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂದರೆ ರಾಜ್ವಿಂದರ್ ಸಿಂಗ್ ಭಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 BCCI ನಮನ್ ಪ್ರಶಸ್ತಿಗಳಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ದಾನೆ. ಯಾರಿಗೆ ನೀಡಿ ಗೌರವಿಸಲಾಗಿದೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು? ಯಾರಿದರಲ್ಲಿದ್ದಾರೆ? ಆಪ್ಷನ್ ಡಿ, ಸಚಿನ್ ತೆಂಡೂಲ್ಕರ್ ಅವರಿಗೆ ಈ ಒಂದು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರು? BCCI ಅನ್ನೋರು, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತದ ಮೊದಲ ನೀರಿನೊಳಗಿನ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಗುತ್ತಿರುವ ಭಾರತದ ಮೊದಲ ನೌಕಾಪಡೆಯ ಹೆಸರೇನು ಅಂತ ಕೇಳಿದ್ದಾನೆ. ನೌಕೆ ಹೆಸರೇನು ಅಂತ, ಪಡೆಯಲ್ಲ, ನೌಕೆ ಹೆಸರೇನು ಅಂತ. ಸೊ ಆಪ್ಷನ್ ಏನಿದಾವೆ? INS ವಿಕ್ರಮ್, ಆಪ್ಷನ್ ಬಿ INS ಗುಲ್ದಾರ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? INS ಗುಲ್ದಾರ್ ಆಗುತ್ತೆ. ಈ ಕ್ವಶನ್ ಕೇಳಿದ್ದಾನೆ ನೋಡಿ, ಇದನ್ನು ನಿಮಗೆ ಆಲ್ರೆಡಿ ಬೇರೆ ಬೇರೆ ಶಿಫ್ಟಲ್ಲಿ ಮೀನ್ಸ್ ಬೇರೆ ಬೇರೆ ಹೇಳುವಾಗ ಹೇಳಿದ್ದೀನಿ ಇದನ್ನು. ಬಟ್ ಈ ಕ್ವಶನ್ನ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ ಇದನ್ನು. ಈ ಪ್ರಶ್ನೆ ಬಂದಿದೆ ನೋಡಿ, ಸರಿನಾ? ಇದು ಯಾವ ಒಂದು ರಾಜ್ಯದಲ್ಲಿ ಮಾಡಲಾಗಿದೆ? ಮಹಾರಾಷ್ಟ್ರ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ? ಮಹಾರಾಷ್ಟ್ರ ರಾಜ್ಯದಲ್ಲಿ. ಕೇಳ್ಬೋದು ನಿಮಗೆ. INS ಗುಲ್ದಾರ್ ಭಾರತದ ಮೊದಲ ನೀರಿನೊಳಗಿನ ವಸ್ತು ಸಂಗ್ರಹಾಲಯವಾಗಿದ್ದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳ್ಬೋದು. ಅವಾಗಲೂ ಹೇಳಬೇಕಿರೋದು ಅಂದರೆ ಮಹಾರಾಷ್ಟ್ರ ರಾಜ್ಯ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಆಂಧ್ರ ಪ್ರದೇಶದ ಸರ್ಕಾರದಿಂದ ಪ್ರತಿಷ್ಠಿತ ಯುಗಾದಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಈ ನಂದಿ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ? ಇದೇ ಒಂದು ಆಂಧ್ರ ಪ್ರದೇಶ ಸರ್ಕಾರ ನೀಡುತ್ತೆ ನೋಡಿ, ನಂದಿ ಪ್ರಶಸ್ತಿ ಅಂತ ನಾವು ಹೇಳ್ತೀವಿ, ಸರಿನಾ? ಯಾವುದು? ನಂದಿ ಪ್ರಶಸ್ತಿಯನ್ನು. ಹಾಗೆ ಇಲ್ಲಿ ಯುಗಾದಿ ಪ್ರಶಸ್ತಿಯನ್ನು ನೀಡಿದವರು ಯಾರು? ಇದೇ ಒಂದು ಆಂಧ್ರ ಪ್ರದೇಶದವರು. ಯಾರಿಗೆ ನೀಡಿದ್ದಾರೆ? ಮೈನಾ ಸ್ವಾಮಿ ಅನ್ನೋರಿಗೆ ನೀಡಿದ್ದಾರೆ. ಯಾರು? ಮೈನಾ ಸ್ವಾಮಿ ಅನ್ನೋರನ್ನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಖಂಜರ್ 12 ಜಂಟಿ ವಿಶೇಷ ಪಡೆಗಳ ವ್ಯಾಯಾಮದ 12ನೇ ಆವೃತ್ತಿಯನ್ನು ಭಾರತ ಮತ್ತು ಯಾವ ದೇಶಗಳ ನಡುವೆ ಮಾರ್ಚ್ 10ರಿಂದ ಮಾರ್ಚ್ 23, 2025 ನಡೆಸಲಾಯಿತು ಅಂತ ಕೇಳಿದ್ದಾನೆ. ಯಾವ ಒಂದು ಖಂಜರ್? ಇದನ್ನು ಕೂಡ ಕ್ವಶನ್ ಕೇಳಿದ ನೋಡಿ. ಇದೇ ಒಂದು RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸರ್ ಕೇಳಿದಾನೆ ಅಂದರೆ ಇದು ಬರಲ್ಲ ಬಿಡಿ. ಬರುತ್ತೆ, ರಿಪೀಟ್ ಆಗುತ್ತೆ. ಯಾಕಂದರೆ ನಿಮ್ಮ ಗ್ರಾಜುಯೇಟ್ ಎಕ್ಸಾಮಲ್ಲೇ ಎಷ್ಟೋ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಈ ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ರಿಪೀಟ್ ಆಗಿದ್ದಾವೆ. ಆ್ಯಂಡ್ ದೆನ್ ಫೇಸ್ 13ನಲ್ಲಿ ರಿಪೀಟ್ ಆಗಿದ್ದಾವೆ, ಸರಿನಾ? ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾವ ಒಂದು ದೇಶ ಅಂದರೆ ಕಿರ್ಗಿಸ್ತಾನದ ಜೊತೆ ಎಷ್ಟನೇ ಆವೃತ್ತಿ ಆಗಿತ್ತು? ಇದು 12ನೇ ಆವೃತ್ತಿ ಆಗಿತ್ತು, ಸರಿನಾ? ಯಾವ್ಯಾವ ದೇಶಗಳ ಮಧ್ಯೆ ಈ ಒಂದು ಖಂಜರ್ 12 ಅನ್ನೋ ಒಂದು ವ್ಯಾಯಾಮ ನಡೆದಿತ್ತು ಅಂದರೆ ನಮ್ಮ ಭಾರತ ಮತ್ತು ಕಿರ್ಗಿಸ್ತಾನ ಮಧ್ಯೆ ನಡೆದಿದೆ. ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಜನವರಿ 2025 ಯಾವ ದೇಶವು ಅಧಿಕೃತವಾಗಿ ಬ್ರಿಕ್ಸ್ನ 10ನೇ ಪೂರ್ಣ ಸದಸ್ಯರಾದರು ಅಂತ ಕೇಳಿದ್ದಾನೆ. ಸರಿನಾ? ಯಾವ ದೇಶ 10ನೇ ಪೂರ್ಣ ಸದಸ್ಯರಾಗಿದ್ದಾರೆ? ಯಾವ ದೇಶ ಅಂತಂದರೆ ಇಂಡೋನೇಷ್ಯಾ ದೇಶ ಏನಿದೆ ಅಲ್ವಾ, ಇಂಡೋನೇಷ್ಯಾ ದೇಶ 10ನೇ ಪೂರ್ಣ ಪ್ರಮಾಣದ ಸದಸ್ಯರಾಗಿ ಆಯ್ಕೆಯನ್ನು ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟೈಮ್ ನಿಯತಕಾಲಿಕೆಯ 2025 ವರ್ಷದ ಮಹಿಳೆಯರ ಪಟ್ಟಿಯಲ್ಲಿ ಹೆಸರಿಸಲಾದ ಏಕೈಕ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ, ಸರಿನಾ? ಸೊ ಯಾರಿದ್ದಾರೆ? ಆಪ್ಷನ್ ಎ ಸುಧಾಮೂರ್ತಿ, ಶಕುಂತಲಾದೇವಿ, ನೀತಾ ಅಂಬಾನಿ, ಪೂರ್ಣಿಮಾ ದೇವಿ ಬರ್ಮನ್ ಅನ್ನೋರಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಪೂರ್ಣಿಮಾ ದೇವಿ ಬರ್ಮನ್ ಅನ್ನೋರು ಏನಿದ್ದಾರಲ್ವಾ, ಸೊ ಅವರು ಈ ಟೈಮ್ ನಿಯತಕಾಲಿಕೆ 2025 ವರ್ಷದ ಮಹಿಳೆಯರ ಪಟ್ಟಿಯಲ್ಲಿ ಸೇರಿಸಲಾಗಿರ್ತಕ್ಕಂಥ ಏಕೈಕ ಭಾರತೀಯ ಮಹಿಳೆಯರಾಗಿದ್ದಾರೆ. ಏಕೈಕ ಅಂತಂದರೆ ಸೊ ಇವಾಗಲೂ ಕೂಡ ನಮ್ಮ ಭಾರತ ಏಕೈಕರಾಗಿದ್ದರು. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBI ಮೊದಲ ಭಾರತೀಯ ಮೂಲದ ಅಧ್ಯಕ್ಷರು ಯಾರು? ಮೀನ್ಸ್ ನಿರ್ದೇಶಕರು ಯಾರು ಅಂತ ಕೇಳಿದ್ದಾನೆ. ಯಾರು ಅಂದರೆ ಕ್ಯಾಶ್ ಪಟೇಲ್ ಅನ್ನೋರು. ಯಾವ ದೇಶದಲ್ಲಿ FBI ಕಂಡುಬರುತ್ತೆ? USA ದೇಶದಲ್ಲಿ FBI ಕಂಡುಬರುತ್ತೆ, ಅಮೆರಿಕ ದೇಶದಲ್ಲಿ FBI ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮಾಧವ ರಾಷ್ಟ್ರೀಯ ಉದ್ಯಾನವನವನ್ನು ಭಾರತದ 58ನೇ ಹುಲಿ ಮೀಸಲು ಪ್ರದೇಶವನ್ನು ಘೋಷಿಸಲಾಗಿದೆ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ? ಮಾಧವ ಈ ಒಂದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2024 ನವೆಂಬರ್ 18ರಿಂದ 19ರವರೆಗೆ 18ನೇ G20 ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ, ಸರಿನಾ? G20 ಶೃಂಗಸಭೆ ಎಲ್ಲಿ ನಡೆದಿದೆ? ಎಷ್ಟನೇದು? 18ನೇ G20 ಶೃಂಗಸಭೆ. 18ನೇದು ಅಂತ ಕೇಳಿದ್ರೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಿದೆ. 19ನೇದು ಅಂತ ಕೇಳಿದ್ರೆ, ಸರಿನಾ? 19ನೇದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸೌತ್ ಆಫ್ರಿಕಾ ಅಂತ ಹೇಳಬೇಕಾಗುತ್ತೆ, ಸರಿನಾ? ಎರಡು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಕ್ಷಯರೋಗ ಸಾವಿನ ಮೀನ್ಸ್ TB ಸಾವಿನ ಮುನ್ಸೂಚನೆ ಮಾದರಿಯನ್ನು ಜಾರಿಗೆ ತಂದ ಮೊದಲ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಸೊ ಯಾವ ಒಂದು ರಾಜ್ಯವಾಗಿದೆ? ಈ ಒಂದು ತಮಿಳುನಾಡು ರಾಜ್ಯ ಏನಿದೆ ಅಲ್ವಾ, TB ಸಾವಿನ ಮುನ್ಸೂಚನೆ ಮಾದರಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯವಾಗಿದೆ. ಯಾವುದು? ತಮಿಳುನಾಡು. ಏನಾದರೂ ನಿಮಗೆ UT ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಪುದುಚೇರಿ ರಾಜ್ಯ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಮೀನ್ಸ್ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಯಾವ ಭಾಷೆಯ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ಜಗದ್ಗುರು ರಾಮಭದ್ರಾಚಾರ್ಯರಿಗೆ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಎಕ್ಸಾಕ್ಟ್ ಇದೇ ಕ್ವಶನ್ ನಿಮಗೆ ಈ RRB NTPC UGL ಕೇಳಿದ್ದಾನೆ, ಮೀನ್ಸ್ ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಯಾವೊಂದು ಭಾಷೆದವರಾಗಿದ್ದಾರೆ? ಸಂಸ್ಕೃತದವರಾಗಿದ್ದಾರೆ. ಹಾಗೆ 58ನೇದು ಇಬ್ಬರಿಗೆ ಕೊಟ್ಟಿದ್ದಾರೆ. ಒಂದು ಈ
ರಾಮ್ ಭದ್ರಾಚಾರ್ಯರಿಗೆ ಇನ್ನೊಂದು ಗುಲ್ಜಾರ್ ಅನ್ನೋರಿಗೆ, ಸರಿನಾ, ಗುಲ್ಜಾರ್ ಅಂತ ಬರ್ತಾರೆ. ಅವರು ಉರ್ದು ಭಾಷೆಯ ಕವಿಯಾಗಿದ್ದಾರೆ. ಇಬ್ಬರು ಕೂಡ ಕೊಟ್ಟಿದ್ದಾರೆ. 59ನೇದು ಯಾರು, ವಿನೋದ್ ಕುಮಾರ್ ಶುಕ್ಲಾ ಅವರು ಕಂಡು ಬರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಜನವರಿ 2025ರಲ್ಲಿ 18ನೇ ಪ್ರವಾಸಿ ಭಾರತ್ ದಿವಸ್ 2025 ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ, ಎಲ್ಲಿ ನಡೆದಿದೆ? ಈ ಜನವರಿ 8ರಿಂದ 10ನೇ ತಾರೀಕಿನವರೆಗೂ ಈ ಒಂದು ಭುವನೇಶ್ವರದಲ್ಲಿ ನಡೆದಿದೆ, ಸರಿನಾ. ಭುವನೇಶ್ವರದ ಒಡಿಶಾದಲ್ಲಿ ನಡೆದಿದೆ. ಇದು ಬಿಟ್ಬಿಡಿ, ಅದು 2028 ಅನ್ನೋದು, ಇದು ಭುವನೇಶ್ವರದಲ್ಲಿ ನಡೆದಿದೆ, ಸರಿನಾ, ಮೀನ್ಸ್ ಒಡಿಶಾ ರಾಜ್ಯದಲ್ಲಿ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರಲ್ಲಿ ಭಾರತೀಯ ಬ್ಯಾಂಕುಗಳ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ. ಸೊ ಏನು ಕೊಟ್ಟಿದ್ರು ಆಪ್ಷನ್ ಎ ಸ್ವರೂಪ್ ಕುಮಾರ್ ಸಹಾ, ಆಪ್ಷನ್ ಬಿ ಅತುಲ್ ಕುಮಾರ್ ಗೋಯಲ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದರೆ ಆಪ್ಷನ್ ಬಿ ಅತುಲ್ ಕುಮಾರ್ ಗೋಯಲ್ ಅನ್ನೋರು ಏನಿದಾರಲ್ವಾ, ಬ್ಯಾಂಕುಗಳ ಸಂಘದ ಮುಖ್ಯ ಕಾರ್ಯನಿರ್ವಾಹಕರನ್ನಾಗಿ ಆಯ್ಕೆಯನ್ನು ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಇದು ರಿಪೀಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಜೂನ್ 30ರಿಂದ ಜುಲೈ 1, 2025ರವರೆಗೆ ಭಾರತವು ಮೊದಲ ಏಷ್ಯನ್ ಭಾರತ ಕ್ರೂಸ್ ಸಂವಾದವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಎಲ್ಲಿ ನಡೆಸಲಾಗಿದೆ ಮೊಟ್ಟ ಮೊದಲ ಕ್ರೂಸ್ ಸಂವಾದ ಅಂದ್ರೆ ಏನು? ಕ್ರೂಸ್ ಅಂತ ಕರಿತೀವಲ್ವ ನಾವು, ಈ ನೌಕೆ, ಅದರಲ್ಲಿ ಕುಳಿತು ಇವರು ಮೀಟಿಂಗನ್ನು ಮಾಡಿದ್ದಾರೆ. ಯಾವ ಒಂದು ರಾಜ್ಯದಲ್ಲಿ? ಚೆನ್ನೈಯಲ್ಲಿ ಮಾಡಿದ್ದಾರೆ, ಮೀನ್ಸ್ ತಮಿಳುನಾಡು ರಾಜ್ಯದಲ್ಲಿ ಇದನ್ನು ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಶಾಂತಿ ಮತ್ತು ಸುಸ್ಥಿರತೆಗಾಗಿ 2025ರ ಗೋಲ್ಡ್ ಮರ್ಕ್ಯೂರಿ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಗೋಲ್ಡ್ ಮರ್ಕ್ಯೂರಿಯನ್ನು ಗೆದ್ದವರು ಯಾರು? ದಲೈ ಲಾಮಾ ಅವರು ಗೋಲ್ಡ್ ಮರ್ಕ್ಯೂರಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025-27ರ ಅವಧಿಗೆ ಬಿಮ್ಸ್ಟೆಕ್ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ವಹಿಸಿಕೊಂಡಿದೆ? ಬಾಂಗ್ಲಾದೇಶ. ಎಷ್ಟನೇ ಆವೃತ್ತಿ ಆಗುತ್ತೆ ಇದು? 7ನೇ ಆವೃತ್ತಿ ಆಗುತ್ತೆ. ಹಾಗಾದರೆ 6ನೇ ಆವೃತ್ತಿ ಯಾರು ವಹಿಸ್ಕೊಂಡಿದ್ರು? ಈ ಥೈಲ್ಯಾಂಡ್ ದೇಶ ವಹಿಸ್ಕೊಂಡಿತ್ತು. ಥೈಲ್ಯಾಂಡ್ ದೇಶದ ಬಾಂಗ್ಲಾದೇಶದಲ್ಲಿ ಇದರ ಒಂದು ಸಮ್ಮಿಟ್ ನಡೆದಿದೆ 2025ರಲ್ಲಿ. ಮುಂದಿನ ವರ್ಷ ಎಲ್ಲಿ ನಡೀತಿದೆ? ಢಾಕಾದಲ್ಲಿ ನಡೀತಿದೆ. ಸರಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಈ ಒಂದು ಕೃಷಿ ಸಚಿವರ ಸಮ್ಮೇಳನ ಎಲ್ಲಿ ನಡೆಯಿತು? 3ನೇ ಒಂದು ಈ ಬಿಮ್ಸ್ಟೆಕ್ ಆವೃತ್ತಿ ಅದು ನಡೆದಿರೋದು ಕಠ್ಮಂಡುವಲ್ಲಿ ನಡೆದಿದೆ. ಹಾಗಾದರೆ ವ್ಯಾಪಾರ ವಾಣಿಜ್ಯ ಒಂದು ಸಚಿವರ ಸಭೆ ಎಲ್ಲಿ ನಡೆದಿದೆ? ನವದೆಹಲಿಯಲ್ಲಿ ನಡೆದಿದೆ. ಯಾವ ಒಂದು ದೇಶ? ನಮ್ಮ ಭಾರತ ದೇಶ. ಸರಿನಾ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಯಾವ ವರ್ಷದಲ್ಲಿ CBSE ದ್ವೈವಾರ್ಷಿಕ ಪರೀಕ್ಷೆಗಳನ್ನು ನಡೆಸಲು ಪ್ರಾರಂಭಿಸುತ್ತದೆ? ಯಾರಿಗೆ? 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳಿಗೆ, ಸರಿನಾ, ಮೀನ್ಸ್ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಸೊ ಯಾವ ಒಂದು ವರ್ಷದಿಂದ? 2029, 28, 27, 26. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಡಿ 2026 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ, ಯಾವುದು? CBSE ದ್ವೈವಾರ್ಷಿಕ ಪರೀಕ್ಷೆಗಳನ್ನು ಯಾವ ವರ್ಷದಿಂದ ಪ್ರಾರಂಭಿಸಲಾಗ್ತದೆ? CBSE ಮೀನ್ಸ್ 10th ಅವರಿಗೆ ಅಂದರೆ ಈ 2026ರಿಂದ ಪ್ರಾರಂಭ ಮಾಡಲಾಗ್ತದೆ. ಸಿಮ್ಲಿಫಾಲ್ ಹುಲಿ ಅಭಯಾರಣ್ಯವು ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವನವಾಯಿತು. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಉದ್ಯಾನವನವಾಗಿದೆ? ಇದು ಈ ಒಡಿಶಾ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಉದ್ಯಾನವನವಾಗಿದೆ. ಹಾಗೆ ಒಡಿಶಾದ 2ನೇ ರಾಷ್ಟ್ರೀಯ ಉದ್ಯಾನವನ ಇದು ಆಗಿದೆ. ಹಾಗೆ ಒಡಿಶಾದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರು ಕೂಡ ಇದೇ ಒಂದು ಸಿಮ್ಲಿಫಾಲ್ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು. ಸರಿನಾ, ಈ ಸಿಮ್ಲಿಫಾಲ್ ಹುಲಿ ಅಭಯಾರಣ್ಯ ಏನಿದೆ ಅಲ್ವಾ, ಸೊ ಇದು ಅತಿ ಹೆಚ್ಚು ಬಿಳಿ ಹುಲಿಗಳಿಗೆ ಫೇಮಸ್ ಆಗಿದೆ. ಇದು ಬಿಳಿ ಹುಲಿಗಳು ಯಾವ ಒಂದು ಹುಲಿ ಅಭಯಾರಣ್ಯದಲ್ಲಿ ಕಂಡುಬರ್ತವೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಸಿಮ್ಲಿಫಾಲ್ ಹುಲಿ ಅಭಯಾರಣ್ಯ ಅಂತ. ಯಾವೊಂದು ರಾಜ್ಯದಲ್ಲಿ? ಈ ಒಡಿಶಾ ರಾಜ್ಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಯಾವ ದೇಶವು 6 ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ 3D ಮುದ್ರಿತ ಘಟಕಗಳನ್ನು ಬಳಸಿಕೊಂಡು ರೈಲ್ವೆ ನಿಲ್ದಾಣವನ್ನು ನಿರ್ಮಿಸಿತು? ಇದು ವಿಶ್ವದಲ್ಲೇ ಮೊದಲನೆಯದು ಎಂದು ಗುರುತಿಸಲ್ಪಟ್ಟಿದೆ ಅಂತ. ಸೊ ಇಲ್ಲಿ ಎಲ್ಲವನ್ನು ಬಿಟ್ಬಿಡಿ, 2 ದೇಶಕ್ಕೆ ಹೋಗಬೇಕು ನೀವು. ಯಾವುದೋ ಒಂದು ಜಪಾನ್ ಮತ್ತು ಚೀನಾ ಅಂತ. ಸರಿನಾ, ಇಷ್ಟೇನಾದರೂ ಫಾಸ್ಟ್ ಮಾಡಿದ್ದಾರೆ ಅಂದರೆ. ಸೊ ಇಲ್ಲಿ ಜಪಾನ್ ಇದು ಯಾವುದೋ ಚೀನಾ ಇದೆಯಾ? ಸೊ ಇಲ್ಲಿ ಇರೋದು ಯಾವುದು ಅಂದರೆ ಈ ಒಂದು ಜಪಾನ್ ದೇಶ. ಸರಿನಾ, ಈ ಒಂದು ಜಪಾನ್ ದೇಶ 6 ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ 3D ಮುದ್ರಿತ ಘಟಕಗಳನ್ನು ಬಳಸಿಕೊಂಡು ರೈಲ್ವೆ ನಿಲ್ದಾಣವನ್ನು ನಿರ್ಮಾಣ ಮಾಡಿದೆ. ನಮ್ಮಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಏನಾದರೂ ಒಂದು ಟೈಲ್ಸ್ ಮುರಿದ್ರೂ ಕೂಡ 6 ಗಂಟೆ ಅಲ್ಲ 60 ದಿನ ಆದರೂ ಕೂಡ ಮಾಡಿರಲ್ಲ. ಬಟ್ ಅವರು 6 ಗಂಟೆಯಲ್ಲಿ ಇಡೀ ಒಂದು ರೈಲ್ವೆ ಸ್ಟೇಷನ್ನೇ ತಯಾರು ಮಾಡಿದಾರಂತೆ. ಯಾರು? ಜಪಾನ್ದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಯಾವ ದೇಶಕ್ಕೆ ಅಧಿಕೃತ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ಯೂನಸ್ ಐರಿಸ್ ನಗರದ ಕೀಲಿ ಕೈಯನ್ನು ಸ್ವೀಕರಿಸಿದರು ಅಂತ ಕೇಳಿದರೆ, ಸರಿನಾ, ಯಾವ ಒಂದು ದೇಶ? ಈ ಒಂದು ಅರ್ಜೆಂಟೀನಾ ದೇಶ ಅಂತ ಹೇಳ್ತೀವಿ. ಸರಿನಾ, ಅರ್ಜೆಂಟೀನಾ ದೇಶ ಯಾವ ಒಂದು ಖಂಡದಲ್ಲಿ ಕಂಡುಬರ್ತಕ್ಕಂಥ ದೇಶವಾಗಿದೆ? ಇದು ಸೌತ್ ಅಮೆರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ದೇಶವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ಹೆವಿ ಡ್ಯೂಟಿ ಟ್ರಕ್ ಪ್ರಯೋಗವನ್ನು ಪ್ರಾರಂಭಿಸಿದ ಕಂಪನಿ ಯಾವುದು ಅಂತ ಕೇಳಿದರೆ, ಹೆವಿ ಡ್ಯೂಟಿ ಟ್ರಕ್ ಯಾರು? ನಮ್ಮ ಟಾಟಾ ಮೋಟರ್ಸ್ ಅವರು. ಸರಿನಾ, ಇವರು ಪ್ರಾರಂಭವನ್ನು ಮಾಡಿದ್ದಾರೆ. ಯಾವುದು? ಹೈಡ್ರೋಜನ್ ಚಾಲಿತ ಹೆವಿ ಡ್ಯೂಟಿ ಟ್ರಕ್ ಪ್ರಯೋಗನ ಪ್ರಾರಂಭ ಮಾಡಿರ್ತಕ್ಕಂಥ ಕಂಪನಿ ಯಾವುದು ಅಂದರೆ ಈ ಒಂದು ಟಾಟಾ ಮೋಟರ್ಸ್ ಕಂಪನಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರ ಮಾರ್ಚ್ನಲ್ಲಿ ಭಾರತೀಯ ವಿಮಾನ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ IRDAI ಪೂರ್ಣಾವಧಿ ಸದಸ್ಯರಾಗಿ ಜೀವಮಾನ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾರೆ. ಸರಿನಾ, ಮೀನ್ಸ್ ಪೂರ್ಣಾವಧಿ ಸದಸ್ಯರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಅನಿಲ್ ಕುಮಾರ್, ಆಪ್ಷನ್ ಬಿ ಪ್ರಿಯಾ ಮೆಹ್ತಾ, ಆಪ್ಷನ್ ಸಿ ರಮೇಶ್ ಸಿಂಗ್, ಆಪ್ಷನ್ 4 ಸ್ವಾಮಿನಾಥನ್ LS ನಯ್ಯರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸ್ವಾಮಿನಾಥನ್ LS ನಯ್ಯರ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ರಾಕೇಶ್ ಶರ್ಮಾ ನಂತರ ಬಾಹ್ಯಾಕಾಶಕ್ಕೆ ಹೋದ 2ನೇ ಭಾರತೀಯ ಯಾರು ಅಂತ ಕೇಳಿದರೆ ಶುಭಾಂಶು ಶುಕ್ಲಾ ಅವರು. ಆ್ಯಂಡ್ ದೆನ್ ಇಂದ್ರ 2025ರ ದ್ವಿಪಕ್ಷೀಯ ನೌಕಾ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಯಾವ್ಯಾವ ದೇಶ? INDRA. IN ಅಂತಂದರೆ ಇಂಡಿಯಾ, IND ಅಂದರೆ ಇಂಡಿಯಾ, RA ಅಂತಂದರೆ ರಷ್ಯಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ರಷ್ಯಾ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರ ವಿಂಬಲ್ಡನ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಯಾರು ಗೆದ್ದಿದ್ದಾರೆ ಸಿಂಗಲ್ ಪ್ರಶಸ್ತಿಯನ್ನು? ಜಾನ್ ಹಿಕ್ಸಿನ್ ಅವರು ಗೆದ್ದಿದ್ದಾರೆ. ಯಾವುದು?
ವಿಂಬಲ್ಡನ್ ಪ್ರಶಸ್ತಿಯನ್ನು. ಆ್ಯಂಡ್ ದೆನ್ ಫ್ರೆಂಚ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಕಾರ್ಲಸ್ ಕಲ್ಕರಾಜನ್ ಅವರು. ಆ್ಯಂಡ್ ದೆನ್ ಒಲಿಂಪಿಕ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ನೋವ್ಯಾಕ್ ಜೋಕೋವಿಕ್ ಅವರು. ಸರಿನಾ? ಇದು ಗೊತ್ತಿರಲಿ ಕೇಳ್ಬೋದು. ಸೊ ಇದಾಗಿತ್ತು ಇಲ್ಲಿಯವರೆಗೆ 101 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ಸೊ ರಿಮೇನಿಂಗ್ 99 ಪ್ರಶ್ನೆಗಳೇನಿದಾವಲ್ಲ ನೆಕ್ಸ್ಟ್ ಸೆಷನಲ್ಲಿ ಮಾಡೋಣ ಅದನ್ನು. ಸೊ ಒಂದೇ ಸೆಷನಲ್ಲಿ 200 ಪ್ರಶ್ನೆಗಳು ಅಂದರೆ ನಿಮ್ಮ ತಲೆಗೂ ಕೂಡ ಹೋಗೋದಿಲ್ಲ. ಆ್ಯಂಡ್ ದೆನ್ ಇದು ವಿಡಿಯೋ ಕೂಡ ಅಷ್ಟು ಲೆಂತಿಯಾಗಿ ಹೋಗೋದಿಲ್ಲ. ಸರಿನಾ? ಸೊ ದಟ್ಸ್ ವೈ ಏನು ಅಂತಂದರೆ ಇಲ್ಲಿಗೆ ಅದನ್ನು ಎಂಡ್ ಮಾಡೋಣ. ಸೊ ಇಲ್ಲಿವರೆಗೂ ನಿಮಗೆ ಈ ವಿಡಿಯೋ ನೋಡಿ ಏನಾದರೂ ಈ ವಿಡಿಯೋ ಕ್ವಾಲಿಟಿ ಮತ್ತು ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನೀವು ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇಲ್ಲಿವರೆಗೂ ನೋಡಿದ್ರಲ್ವಾ? ಸೊ ಇಲ್ಲಿವರೆಗೂ ನೋಡಿದರೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಬಿಲ್ಕುಲ್ ಸರಿನಾ? ಸೊ ಆಬ್ವಿಯಸ್ಲಿ ಏನು ಅಂತಂದರೆ ನೀವು ಡಿಸ್ಲೈಕ್ ಮಾಡೇ ಹೋಗಿ. ಸರಿನಾ? ಅವಾಗಾದರೂ ಗೊತ್ತಾಗುತ್ತೆ ಮೀನ್ಸ್ ಕಂಟೆಂಟ್ ಬೇರೆ ತರಬೇಕು ಅಂತ. ಸೊ ಆ ಒಂದು ಕಾರಣದಿಂದ ನಿಮಗೆ ಕೇಳ್ತಾ ಇರೋದು. ಸೊ ನೀವು ಲೈಕ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಅಲ್ಲ. ಸರಿನಾ? ಲೈಕ್ ಮಾಡಿದ್ರೆ ಇಲ್ಲಿ ಪೈಸಾ ಏನು ಕೂಡ ಬರೋದಿಲ್ಲ. ಬಟ್ ಲೈಕ್ ಮಾಡಿದ್ರೆ ಏನು ಅಂದರೆ ಜಾಸ್ತಿ ವ್ಯೂಸ್ ಬರುತ್ತೆ. ಮೀನ್ಸ್ ವ್ಯೂಸ್ ಅನ್ನೋದಕ್ಕಿಂತ ಜಾಸ್ತಿ ಜನರಿಗೆ ಇದು ರೆಕಮೆಂಡ್ ಮಾಡುತ್ತೆ ವಿಡಿಯೋ. ಯೂಟ್ಯೂಬ್ ಆಲ್ಗರಿದಮ್ ಏನಿದೆ ಅಲ್ವಾ ಅದು ಹೇಳುತ್ತೆ ಚೆನ್ನಾಗಿದೆಯೋ, ಲೈಕ್ ಮಾಡಿದಾರೆ ಕಣೋ, ನೀನು ಕೂಡ ನೋಡು ಅಂತ ಬೇರೆ ಬೇರೆಯವರು ಕೂಡ ತೋರಿಸುತ್ತೆ. ಅದು ಆಂಧ್ರ ಹುಡುಗಿರಿಗೆ ಚೆನ್ನಾಗಿದೆ ಕಣ, ನೋಡು ನಿನಗೂ ಕೂಡ ಇದು ಚೆನ್ನಾಗಿದೆ ಅಂತ ತೋರಿಸುತ್ತೆ ಯಾವುದು? ಯೂಟ್ಯೂಬ್ ಆಲ್ಗರಿದಮ್. ಸೊ ದ್ಯಾಟ್ಸ್ ವೈ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಓಪನ್ ಆಗಿ ಹೇಳೋದೇನು ಅಂತಂದರೆ 2000 ಏನಾದರೂ ವ್ಯೂಸ್ ಆಯಿತಾ? ಸೊ 2000 ವ್ಯೂಸ್ ಆದರೆ $1 ಜನರೇಟ್ ಆಗುತ್ತೆ. $1 ಮೀನ್ಸ್ 85 ರೂಪೀಸ್ ಜನರೇಟ್ ಆಗುತ್ತೆ. ಸರಿನಾ? ಸೊ ಇದರಲ್ಲಿ ಜಾಸ್ತಿ ಲಾಭ ಇದೆ ಅದು ಇದು ಅಂತ ಏನಿಲ್ಲ. ಇದು ನನಗೆ ಇಷ್ಟ ಆಗುತ್ತೆ. ಈ ಮಾಡೋದು ಕೆಲಸ ಏನಿದೆ ಅಲ್ವಾ, ಇದು ಹೇಳ್ಕೊಡೋದಾಗಲಿ, ಇದೊಂದು ಕ್ಲಾಸ್ ಮಾಡೋದಾಗಲಿ ನನಗೆ ಇಷ್ಟ ಕೊಡುತ್ತೆ. ಸೊ ದ್ಯಾಟ್ಸ್ ವೈ ಇದನ್ನು ಈ PPT ಮಾಡೋಕ್ಕೆ ಸಮ್ ಅವರ್ಸ್ ಟೈಮ್ ತೊಗೊಂಡು ಮತ್ತು ಇದನ್ನು ಕ್ಲಾಸ್ ಮಾಡೋಕ್ಕೆ 1 ಅವರ್ ಕೊಟ್ಟು, ಸರಿನಾ? ಕ್ಲಾಸ್ ಮಾಡೋದು 1 ಅವರಲ್ಲಿ ಆಗ್ಬೋದು, ಬಟ್ ಇದನ್ನು PPT ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಂಡಿರುತ್ತೆ. ಸೊ ಅದಕ್ಕೆ ಕೇಳೋದಷ್ಟೇ. ಸೊ ಇಷ್ಟು ಹೇಳ್ತಾ ಹಾಗೆ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ವಿಡಿಯೋ ಇಲ್ಲಿವರೆಗೂ ನೋಡಿ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಇದರ ಸೆಷನ್ 2ನಲ್ಲಿ. ಥ್ಯಾಂಕ್ ಯು ಸೋ ಮಚ್.